ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸೊ ಇವತ್ತು ನಾವು ಸಂಚಿಕೆ ಸಂಖ್ಯೆ 554 ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತು ನಾವು 20ನೇ ಸೆಪ್ಟೆಂಬರ್ 2023 ಎಲ್ಲ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ 2 MCQs ಅನ್ನು ಕೂಡ ಕೊಡ್ತೇವೆ. ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆ ಇರುತ್ತೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೊಟ್ಟಿರ್ತಕ್ಕಂಥ ಇನ್ಕ್ವೆಸ್ಟ್ ಚಾಲೆಂಜ್ನ 2 ಪ್ರಶ್ನೆಗಳ ಉತ್ತರಗಳನ್ನು ನೀವಿಲ್ಲಿ ನೋಡ್ಕೊಳ್ಬೋದಾಗಿರುತ್ತೆ. ಸೊ ಪ್ರಶ್ನೆ ಸಂಖ್ಯೆ 1ಕ್ಕೆ ಎಥನಾಲ್ ಸರಿ ಉತ್ತರವಾಗಿರುತ್ತೆ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ದರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಸೊ ಟುಡೇಸ್ ಫಸ್ಟ್ ಕ್ವೆಶನ್, ರವೀಂದ್ರನಾಥ್ ಟ್ಯಾಗೋರ್ ಯಾವ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು? In which year did Rabindranath Tagore receive the Nobel Prize? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್ ಅವರಿಗೆ 1913ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಹಾಗಿದ್ರೆ ಯಾಕೆ ನಾನು ರವೀಂದ್ರನಾಥ್ ಟ್ಯಾಗೋರ್ ಬಗ್ಗೆ ಪ್ರಶ್ನೆಯನ್ನು ತೆಗೆದುಕೊಂಡಿದ್ದೇನೆ ಅಂದರೆ, ಈಗ ಈ ಯುನೆಸ್ಕೋ ಬಗ್ಗೆ ನೀವು ಕೇಳಿರ್ತೀರಾ. ಸೊ ಯುನೆಸ್ಕೋ ಹೆರಿಟೇಜ್ ಲಿಸ್ಟ್ ಅಥವಾ ಪಾರಂಪರಿಕ ತಾಣಗಳು ಅಂತ ಕೇಳಿರ್ತೀರಾ. ಸೊ ಈ ಒಂದು ತಾಣಗಳಿಗೆ ಭಾರತ ದೇಶದ ಇನ್ನೊಂದು ಪ್ರದೇಶವನ್ನು ಕೂಡ ಸೇರಿಸ್ಕೊಂಡಿರ್ತಾರೆ. ಸೊ ಅದು ಯಾವುದು ಅಂದರೆ ಶಾಂತಿನಿಕೇತನವಾಗಿರುತ್ತೆ. ಸೊ ಶಾಂತಿನಿಕೇತನ ಈಗ ಅಫಿಷಿಯಲಿ ಅಂದರೆ ಅಧಿಕೃತವಾಗಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಥವಾ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿ ಅಂತ ನಾವೇನು ಕರಿತೇವೆ. ಸೊ ಅದರಲ್ಲಿ ಅಧಿಕೃತವಾಗಿ ಸೇರಿಸಿಕೊಂಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಈಗ ಶಾಂತಿನಿಕೇತನ್ಗೂ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೂ ಏನು ರಿಲೇಷನ್ ಇದೆ ಅನ್ನೋದನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆಸ್ ಪರ್ ದಿ ಅಪ್ಡೇಟ್, ಶಾಂತಿನಿಕೇತನ್ ಇದು ಇರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂದರೆ ವೆಸ್ಟ್ ಬೆಂಗಾಲ್ನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ವೆಸ್ಟ್ ಬೆಂಗಾಲ್ನ ಯಾವ ಜಿಲ್ಲೆಯಲ್ಲಿ ಇರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಬಿರ್ಬಮ್ ಡಿಸ್ಟ್ರಿಕ್ಟ್ ಅಥವಾ ಬಿರ್ಬಮ್ ಜಿಲ್ಲೆ ವೆಸ್ಟ್ ಬೆಂಗಾಲಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಶಾಂತಿನಿಕೇತನ್ ಅಂತ ಕರೀತೇವೆ. ಸೊ ಈ ಒಂದು ಶಾಂತಿನಿಕೇತನಗೂ ರವೀಂದ್ರನಾಥ್ ಟ್ಯಾಗೋರ್ ಅವ್ರಿಗೂ ಇರ್ತಕ್ಕಂಥ ಒಂದು ಸಂಬಂಧ ಏನು ಅಂದರೆ, ನೊಬೆಲ್ ಲಾರೆಟ್ ಆಗಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅಂದರೆ ನೊಬೆಲ್ ಪ್ರಶಸ್ತಿಯನ್ನು ಗಳಿಸಿರ್ತಕ್ಕಂಥ ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ಬಹುತೇಕ ಜೀವನವನ್ನ ಶಾಂತಿನಿಕೇತನದಲ್ಲಿ ಕಳೆದಿರ್ತಾರೆ. ಸೊ ದಾಟ್ ಈಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಶಾಂತಿನಿಕೇತನ ಅಂಡ್ ರವೀಂದ್ರನಾಥ್ ಟ್ಯಾಗೋರ್. ಸೊ ಈ ಒಂದು ಪ್ರದೇಶಕ್ಕೆ ಈಗ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಲಿಸ್ಟ್ ಅಥವಾ ವಿಶ್ವ ಪಾರಂಪರಿಕ ತಾಣಗಳು ಅಥವಾ ಯುನೆಸ್ಕೋ ವತಿಯ ವಿಶ್ವ ಪಾರಂಪರಿಕ ತಾಣಗಳು ಅಂತ ನಾವೇನು ಕರೀತೇವೆ. ಸೊ ಆ ಒಂದು ಪಟ್ಟಿಗೆ ಇದನ್ನ ಅಧಿಕೃತವಾಗಿ ಸೇರಿಸಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಶಾಂತಿನಿಕೇತನ್ ಅಂತಕ್ಕಂಥದ್ದು ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1901 by the poet and philosopher ಟ್ಯಾಗೋರ್. ಅಂದರೆ ಟ್ಯಾಗೋರ್ ಅವರು ಕವಿ ಆಗಿರ್ತಾರೆ ಮತ್ತು ತತ್ವಜ್ಞಾನಿಗಳಾಗಿರ್ತಾರೆ. ಸೊ ಇವರು 1901ರಲ್ಲಿ ಈ ಶಾಂತಿನಿಕೇತನವನ್ನು ಸ್ಥಾಪನೆ ಮಾಡ್ತಾರೆ. ಸೊ ಏನಿದು ಶಾಂತಿನಿಕೇತನ ಅಂದರೆ, ಇಟ್ ವಾಸ್ ಅ ರೆಸಿಡೆನ್ಷಿಯಲ್ ಸ್ಕೂಲ್ ಆ್ಯಂಡ್ ಸೆಂಟರ್ ಫಾರ್ ಆರ್ಟ್ ಬೇಸ್ಡ್ ಆನ್ ಏನ್ಷಿಯಂಟ್ ಇಂಡಿಯನ್ ಟ್ರೆಡಿಷನ್ಸ್. ಅಂದರೆ 1901 ಅಂದರೆ ನಿಮ್ಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ ಆ ಸಮಯದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಂತಹ ಒಂದು ಭಾರತವಾಗಿರುತ್ತೆ. ಆ ರೀತಿಯ ಸಮಯದಲ್ಲಿ ಪ್ರಾಚೀನ ಭಾರತೀಯ ಸಂಪ್ರದಾಯಗಳ ಆಧಾರದ ಮೇಲೆ ವಸತಿ ಶಾಲೆ ಮತ್ತು ಕಲೆಯ ಕೇಂದ್ರವನ್ನಾಗಿ ಶಾಂತಿನಿಕೇತನವನ್ನ ಸ್ಥಾಪನೆ ಮಾಡ್ತಾರೆ. ಇಮ್ಯಾಜಿನ್, 1901 ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲಿ ಭಾರತೀಯ ಒಂದು ಪ್ರಾಚೀನ ಸಂಪ್ರದಾಯ ಏನಿರುತ್ತೆ, ಅದರ ಆಧಾರದ ಮೇಲೆ ಒಂದು ವಸತಿ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಸೊ ಅದೇ ವಸತಿ ಶಾಲೆ ಕಲೆಗೂ ಕೂಡ ಒಂದು ಕೇಂದ್ರವಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ನಾವು ವಿಷನ್ ಆಫ್ ದಿ ಯುನಿಟಿ ಆಫ್ ಹ್ಯುಮ್ಯಾನಿಟಿ ಅಂತ ಕರಿತೇವೆ. ಅಂದ್ರೆ ಮಾನವೀಯತೆಯ ಏಕತೆಯ ದೃಷ್ಟಿಯಾಗಿರುತ್ತೆ. ಏಕತೆ ಅಂದ್ರೆ ಏನು? ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ಯು ಸೇ ರಿಲಿಜಿಯನ್ ಮತ್ತೆ ಕಲ್ಚರ್, ಅವರ ಧರ್ಮ ಯಾವುದೇ ಆಗಿರ್ಬೋದು ಅಥವಾ ಅವರ ಕಲ್ಚರ್ ಯಾವುದೇ ಆಗಿರ್ಬೋದು. ಸೊ ಯಾವುದೇ ಇದ್ರೂ ಕೂಡ ಅಲ್ಲಿ ಕಲೀಲಿಕ್ಕೆ ಅವಕಾಶ ಇರುತ್ತೆ. ಸೊ ಆ ರೀತಿಯ ಕೇಂದ್ರವನ್ನ 1901ರಲ್ಲಿ ಶಾಂತಿನಿಕೇತನ ಅಂತ ಸ್ಥಾಪನೆ ಮಾಡ್ತಾರೆ. ಸೊ ಅದಕ್ಕೆ ಈಗ ಯುನೆಸ್ಕೋ ಪಟ್ಟಿಯಲ್ಲಿ ಮಾನ್ಯತೆಯನ್ನ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಅಲ್ಲಿ ಒಂದು ಯೂನಿವರ್ಸಿಟಿಯನ್ನು ಸ್ಥಾಪನೆ ಮಾಡ್ತಾರೆ. ಸೊ ವರ್ಲ್ಡ್ ಯೂನಿವರ್ಸಿಟಿ ವಾಸ್ ಎಸ್ಟಾಬ್ಲಿಷ್ಡ್ ಅಟ್ ಶಾಂತಿನಿಕೇತನ್ ಇನ್ ದ ಇಯರ್ 1921. 1921ರಲ್ಲಿ ಒಂದು ವಿಶ್ವ ವಿದ್ಯಾನಿಲಯನ ಅಥವಾ ವಿಶ್ವವಿದ್ಯಾನಿಲಯವನ್ನ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಸೊ ಈ ಒಂದು ವಿದ್ಯಾನಿಲಯಕ್ಕೆ ಕೊಟ್ಟಿರ್ತಕ್ಕಂಥ ನಾಮಕರಣ ಏನು ಅಂದ್ರೆ ವಿಶ್ವ ಭಾರತಿ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಸೊ ವಿಶ್ವ ಭಾರತಿ ಸ್ಥಾಪನೆ ಆಗಿರ್ತಕ್ಕಂಥದ್ದು 1921ರಲ್ಲಿ ಸ್ಥಾಪನೆ ಆಗಿರುತ್ತೆ. ಶಾಂತಿನಿಕೇತನ ಸ್ಥಾಪನೆ ಆಗಿರ್ತಕ್ಕಂಥದ್ದು 1901
ಇದರಲ್ಲಿ ಶಾಂತಿನಿಕೇತನ ಸ್ಥಾಪನೆ ಆಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವಿಶ್ವವಿದ್ಯಾನಿಲಯ ಅಥವಾ ಶಾಂತಿನಿಕೇತನದಲ್ಲಿ ಇಟ್ ರೆಪ್ರೆಸೆಂಟ್ಸ್ ಅಪ್ರೋಚಸ್ ಟುವರ್ಡ್ಸ್ ಅ ಪ್ಯಾನ್ ಏಷಿಯನ್ ಮಾಡ್ಯಾನಿಟಿ. ಪ್ಯಾನ್ ಅಂದ್ರೆ ಥ್ರೂಔಟ್ ಏಷ್ಯಾದ ಒಂದು ಮಾಡ್ಯಾನಿಟಿ ಅಥವಾ ಈ ಆಧುನೀಕರಣ ಅಂತ ನಾವೇನು ಕರಿತೇವೆ. ಸೊ ಅದನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಪ್ರದೇಶವಾಗಿತ್ತು. ಡ್ರಾಯಿಂಗ್ ಆನ್ ಏನ್ಷಿಯಂಟ್ ಮೆಡಿವಲ್ ಅಂಡ್ ಫೋಕ್ ಟ್ರೆಡಿಷನ್ಸ್ ಫ್ರಮ್ ಅಕ್ರಾಸ್ ದಿ ರೀಜನ್, ಅಂದ್ರೆ ಏಷ್ಯಾದ ಪೂರ ಏಷ್ಯಾ ಏನಿದೆ ಸೊ ಅಲ್ಲಿರ್ತಕ್ಕಂಥ ಒಂದು ಸಂಪೂರ್ಣ ವಿಧಾನಗಳು, ಅದನ್ನು ನಾವು ಪ್ಯಾನ್ ಏಷ್ಯಾ ಅಂತ ಕರಿತೇವೆ. ಸೊ ಪ್ಯಾನ್ ಏಷ್ಯಾದ ಆಧುನಿಕತೆಯ ಕಡೆಗೆ ವಿಧಾನಗಳನ್ನು ಪ್ರತಿನಿಧಿಸ್ತಾ ಇತ್ತು. ಯಾವುದು ಅಂದರೆ ಈ ಶಾಂತಿನಿಕೇತನ ಅಂತಕ್ಕಂಥದ್ದು ಪ್ಯಾನ್ ಏಷ್ಯಾದಲ್ಲಿರ್ತಕ್ಕಂಥ ಎಲ್ಲ ಆಧುನಿಕತೆಯನ್ನು ತೋರಿಸ್ತಾ ಇದ್ದಂತಹ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಈ ಪ್ರದೇಶದಾದ್ಯಂತ ಅಂದರೆ ಥ್ರೂಔಟ್ ಏಷ್ಯಾ ಇದ್ದಂತಹ ಪ್ರಾಚೀನ, ಮಧ್ಯಕಾಲೀನ ಮತ್ತು ಜಾನಪದ ಸಂಪ್ರದಾಯಗಳನ್ನು ಚಿತ್ರಿಸ್ತಾ ಇರ್ತಕ್ಕಂಥ ಅಥವಾ ಅದನ್ನು ರೆಪ್ರೆಸೆಂಟ್ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಇದು ಎಲ್ಲಿದೆ ಪ್ರಸ್ತುತವಾಗಿ ಇದ್ರ ಬಗ್ಗೆ ನಾವು ಸ್ವಲ್ಪ ಅಪ್ಡೇಟೆಡ್ ಇನ್ಫಾರ್ಮೇಶನ್ ಅನ್ನು ನಾವು ಡಿಸ್ಕಸ್ ಮಾಡೋದಾದ್ರೆ, ಕೋಲ್ಕತ್ತಾದಿಂದ ಇದು 100 ಮೈಲ್ಸ್ ಅಥವಾ 100 ಮೈಲಿಗಳು ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಇಟ್ ವಾಸ್ ಒರಿಜಿನಲಿ ಅನ್ ಆಶ್ರಮ್ ಬಿಲ್ಟ್ ಬೈ ದೇಬೇಂದ್ರನಾಥ್ ಟ್ಯಾಗೋರ್. ಸೊ ಈ ಒಂದು ಪ್ರದೇಶ ಅಂತಕ್ಕಂಥದ್ದು ಮೂಲತಃವಾಗಿ ಒಂದು ಆಶ್ರಮವಾಗಿರುತ್ತೆ. ಆ ಒಂದು ಆಶ್ರಮವನ್ನ ಬಿಲ್ಡ್ ಮಾಡಿರ್ತಕ್ಕಂಥವ್ರು ದೇಬೇಂದ್ರನಾಥ್ ಟ್ಯಾಗೋರ್ ಅವರು ಬಿಲ್ಡ್ ಮಾಡಿರ್ತಕ್ಕಂಥ ಒಂದು ಆಶ್ರಮವಾಗಿರುತ್ತೆ. ಸೊ ಇದು ಪ್ರಸ್ತುತವಾಗಿ ಇವಾಗಿರ್ತಕ್ಕಂಥ ಕೋಲ್ಕತ್ತಾ ಅಂತ ನಾವೇನು ಹೇಳ್ತೇವೆ, ಸೊ ಅದರಿಂದ ಸರಿಸುಮಾರು 100 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಹಾಗಿದ್ರೆ ದೇಬೇಂದ್ರನಾಥ್ ಟ್ಯಾಗೋರ್ ಯಾರು? ಸೊ ದೇಬೇಂದ್ರನಾಥ್ ಟ್ಯಾಗೋರ್ ವಾಸ್ ದಿ ಫಾದರ್ ಆಫ್ ದಿ ರವೀಂದ್ರನಾಥ್ ಟ್ಯಾಗೋರ್. ಸೊ ರವೀಂದ್ರನಾಥ್ ಟ್ಯಾಗೋರ್ ಏನಿರ್ತಾರೆ, ಸೊ ಅವರ ಫಾದರ್ ಅನ್ನ ನಾವು ದೇಬೇಂದ್ರನಾಥ್ ಟ್ಯಾಗೋರ್ ಅಂತ ಕರಿತೇವೆ. ಸೊ ಅವರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಮಹರ್ಷಿ ಅಂತ ಕರಿತಾ ಇದ್ರು. ಸೊ ಈ ವಾಸ್ ದಿ ಲೀಡಿಂಗ್ ಫಿಗರ್ ಆಫ್ ದಿ ಇಂಡಿಯನ್ ರೆನೈಸೆನ್ಸ್ ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದ ಒಂದು ನವೋದಯ ಅಂತ ನಾವೇನು ಕರಿತೇವೆ. ಸೊ ಅದರ ಪ್ರಮುಖವಾದ ವ್ಯಕ್ತಿಯಾಗಿ ನಾವು ದೇಬೇಂದ್ರನಾಥರನ್ನ ನಾವು ಕರಿಬೋದಾಗಿರುತ್ತೆ. ಸೊ ಇವರನ್ನ ಮಹರ್ಷಿ ಅಂತ ಕರಿತಾ ಇದ್ರು. ಸೊ ದೇಬೇಂದ್ರನಾಥರವರು ರವೀಂದ್ರನಾಥ್ ಟ್ಯಾಗೋರ್ ಅವರ ತಂದೆ ಅಥವಾ ಪಿತಾಮಹರಾಗಿದ್ದರು ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಗೊತ್ತಿರಬೇಕಾಗಿರುತ್ತೆ. ಅದಾದ್ಮೇಲೆ ವಿಶ್ವಭಾರತಿ ಇನ್ ಶಾಂತಿನಿಕೇತನ್ ಇಸ್ ಬೆಂಗಾಲ್ಸ್ ಓನ್ಲಿ ಸೆಂಟ್ರಲ್ ಯೂನಿವರ್ಸಿಟಿ. ಸೊ ಈ ಒಂದು ವಿಶ್ವಭಾರತಿ ಅಂತ ಏನ್ ಸ್ಥಾಪನೆ ಮಾಡಿರ್ತಾರೆ, ಸೊ ಅದು ಈಗಲೂ ಕೂಡ ಬಂಗಾಳದ ಏಕೈಕ ಕೇಂದ್ರೀಯ ವಿಶ್ವವಿದ್ಯಾನಿಲಯವಾಗಿರುತ್ತೆ. ಸೊ ಪ್ರೈಮ್ ಮಿನಿಸ್ಟರ್ ಇಸ್ ದಿ ಚಾನ್ಸಲರ್ ಆಫ್ ದಿ ಯೂನಿವರ್ಸಿಟಿ. ಸೊ ಈ ಒಂದು ಯೂನಿವರ್ಸಿಟಿ ಏನಿರುತ್ತೆ, ಸೊ ಇದರ ಚಾನ್ಸಲರ್ ಅಥವಾ ಕುಲಪತಿಗಳಾಗಿ ನಮ್ಮ ಭಾರತ ದೇಶದ ಪ್ರಧಾನ ಮಂತ್ರಿಗಳನ್ನ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ, ಸೊ ರವೀಂದ್ರನಾಥ್ ಟ್ಯಾಗೋರ್ ಕಂಪೋಸ್ ದಿ ನ್ಯಾಷನಲ್ ಆಂಥಮ್ಸ್ ಆಫ್ ವಿಚ್ 2 ಕಂಟ್ರೀಸ್? ಅಂದ್ರೆ ಯಾವ 2 ರಾಷ್ಟ್ರಗಳ ನ್ಯಾಷನಲ್ ಆಂಥಮ್ ಅನ್ನ ರವೀಂದ್ರನಾಥ್ ಟ್ಯಾಗೋರ್ ಅವರು ಕಂಪೋಸ್ ಮಾಡಿದ್ದಾರೆ ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ 2ನೇ ಪ್ರಶ್ನೆ ಇದು ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಇಲ್ಲಿ ಚೈನಾ ಲಿಸಿಸ್ 2023 ಇದು ಗ್ಲೋಬಲ್ ಕ್ರಿಪ್ಟೋ ಅಡಾಪ್ಟೇಷನ್ ಇಂಡೆಕ್ಸ್ ಆಗಿರುತ್ತೆ. ಅಂದ್ರೆ ಇದೊಂದು ಸೂಚ್ಯಾಂಕವಾಗಿರುತ್ತೆ. ಈ ಒಂದು ಸೂಚ್ಯಾಂಕ ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕ ಏನನ್ನ ಮೆಷರ್ ಮಾಡುತ್ತೆ ಅಂದ್ರೆ, ತಳಮಟ್ಟದ ಕ್ರಿಪ್ಟೋ ಅಳವಡಿಕೆಯಲ್ಲಿ ಯಾವ ದೇಶವು ಮೊದಲನೇ ಸ್ಥಾನದಲ್ಲಿದೆ. ಅಂದ್ರೆ ಇದನ್ನು ನಾವು ಗ್ರಾಸ್ ರೂಟ್ ಕ್ರಿಪ್ಟೋ ಕರೆನ್ಸಿ ಅಡಾಪ್ಟೇಷನ್ ಅಂತ ಕರಿತೇವೆ, ಅಡಾಪ್ಷನ್ ಅಂತ ಕರಿತೇವೆ. ಗ್ರಾಸ್ ರೂಟ್ ಅಂದ್ರೆ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ದಿನನಿತ್ಯದಲ್ಲಿ ಬಳಕೆ ಮಾಡ್ತಕ್ಕಂಥ ಒಂದು ಕ್ರಿಪ್ಟೋ ಕರೆನ್ಸಿ ಇಂಡೆಕ್ಸ್ ಅಥವಾ ಸೂಚ್ಯಾಂಕದಲ್ಲಿ ಯಾವ ರಾಷ್ಟ್ರವು ಮೊದಲನೇ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ನನಗೆ ಆಕ್ಚುಲಿ ಈ ಆರ್ಟಿಕಲ್ ನೋಡಿ ಆಶ್ಚರ್ಯ ಆಯಿತು. ಸೊ ನಮ್ಮ ಭಾರತ ರಾಷ್ಟ್ರ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಈ ಕ್ರಿಪ್ಟೋ ಕರೆನ್ಸಿ ಬಳಕೆ ಮಾಡೋದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಅಲ್ಲಿಗೆ ಪ್ರಪಂಚದಲ್ಲಿಯೇ ಈ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಅಂದ್ರೆ ದಿನನಿತ್ಯದ ಬಳಕೆಯಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನ ಅಧಿಕವಾಗಿ ಬಳಕೆ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಲ್ಲಿ ಭಾರತ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯಾ ರ್ಯಾಂಕ್ಸ್ ಫಸ್ಟ್ ಇನ್ ಗ್ರಾಸ್ ರೂಟ್ ಕ್ರಿಪ್ಟೋ ಅಡಾಪ್ಷನ್. ಸೊ ತಳಮಟ್ಟದ ಕ್ರಿಪ್ಟೋ ಅಳವಡಿಕೆಯಲ್ಲಿ ಭಾರತ ರಾಷ್ಟ್ರವು ಮೊದಲನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ದಿಸ್ ಇಸ್ ಅಗೇನ್ ದ ಸೇಮ್. ಸೊ ಈ ಗ್ರಾಸ್ ರೂಟ್ ಅಂತ ಕರಿತೇವೆ, ಅಂದ್ರೆ ತಳಮಟ್ಟದಲ್ಲಿ ಸೊ ಈ ಒಂದು ಕ್ರಿಪ್ಟೋ ಕರೆನ್ಸಿಯನ್ನ ಅಳವಡಿಸಿಕೊಳ್ಳೋದ್ರಲ್ಲಿ ನಮ್ಮ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ. ಹಾಗಿದ್ರೆ ಈ ಒಂದು ರ್ಯಾಂಕ್ ಅನ್ನ 4 ಪ್ಯಾರಾಮೀಟರ್ಸ್ ಅಂದ್ರೆ ಪ್ರಮುಖವಾಗಿ 4 ಪ್ಯಾರಾಮೀಟರ್ಸ್ ಗಳಲ್ಲಿ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ. ಆ 4 ಪ್ಯಾರಾಮೀಟರ್ಸ್ ಯಾವ್ದು ಅಂದ್ರೆ ಸೆಂಟ್ರಲೈಸ್ಡ್ ಸರ್ವಿಸ್ ಅಂಡ್ ವ್ಯಾಲ್ಯೂ ರಿಸೀವ್ಡ್ ಅಂತ ಕರಿತೇವೆ. ಅಂದ್ರೆ ಕೇಂದ್ರೀಕೃತ ಸೇವಾ ಮೌಲ್ಯ ಸ್ವೀಕೃತಿ. ಕೇಂದ್ರೀಕೃತ ಅಂದ್ರೆ ಇಟ್ಸ್ ನಾಟ್ ಸೆಂಟ್ರಲ್ ಬ್ಯಾಂಕ್. ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂತೆ ಇರತಕ್ಕಂಥ ಒಂದು ಕೇಂದ್ರೀಕೃತ ವ್ಯವಸ್ಥೆ ಏನಿರುತ್ತೆ, ಸೊ ಅದರಲ್ಲಿ ಈ ವ್ಯಾಲ್ಯೂ ರಿಸೀವ್ ಆಗಿರ್ತಕ್ಕಂಥ ಮೊತ್ತದಲ್ಲಿ ಭಾರತ ರಾಷ್ಟ್ರ ಜಾಸ್ತಿ ಇರುತ್ತೆ. ಅದಾದ್ಮೇಲೆ ರಿಟೇಲ್ ಸೆಂಟ್ರಲೈಸ್ ಸರ್ವಿಸ್ ವ್ಯಾಲ್ಯೂ ರಿಸೀವ್ಡ್ ಅಂದ್ರೆ ಈ ಒಂದು ಚಿಲ್ಲರೆ ಕೇಂದ್ರೀಕೃತ ಸೇವಾ ಮೌಲ್ಯ ಸ್ವೀಕೃತಿಯಲ್ಲೂ ಕೂಡ ಭಾರತ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿರುತ್ತೆ. ಅದಾದ್ಮೇಲೆ
DeFi ವ್ಯಾಲ್ಯೂ ರಿಸೀವ್ಡ್ ಅಂತ ಕರಿತೇವೆ, ಅಂದರೆ ಡಿಸೆಂಟ್ರಲೈಸ್ಡ್ ಫಿನಾನ್ಸ್ ಅಂತ ಕರಿತೇವೆ. ನಿಮ್ಗೆ ಗೊತ್ತು ಕ್ರಿಪ್ಟೋ ಕರೆನ್ಸಿ ಅಂತಕ್ಕಂಥದ್ದು ಯಾವುದೇ ಒಂದು ಸೆಂಟ್ರಲ್ ಬ್ಯಾಂಕ್ ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಏನು ಹೇಳ್ತೇವೆ ಭಾರತ ದೇಶದಲ್ಲಿ, ಸೊ ಅದರ ಆಂಬಿಟ್ಗೆ ಬರೋದಿಲ್ಲ ಅಥವಾ ಅದರ ಕಂಟ್ರೋಲ್ಗೆ ಬರೋದಿಲ್ಲ. ಸೊ ಅದನ್ನು ನಾವು ಡಿಸೆಂಟ್ರಲೈಸ್ಡ್ ಫಿನಾನ್ಸ್ ಅಂತ ಕರಿತೇವೆ. ಸೊ ಆ ಒಂದು ಡಿಸೆಂಟ್ರಲೈಸ್ಡ್ ಮೌಲ್ಯ ಸ್ವೀಕೃತಿಯಲ್ಲೂ ಕೂಡ ಭಾರತ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿರುತ್ತೆ. ಅದಾದಮೇಲೆ ರಿಟೇಲ್ DeFi ವ್ಯಾಲ್ಯೂ ಅಂತ ಕರಿತೇವೆ, ಅಂದರೆ ಚಿಲ್ಲರೆ DeFi ಮೌಲ್ಯ ಸ್ವೀಕೃತಿ ಅಂತ ನಾವೇನು ಹೇಳ್ತೇವೆ. ಸೊ ಈ 4 ಪ್ಯಾರಾಮೀಟರ್ಗಳ ಮೇಲೆ ಮಾಡಿರ್ತಕ್ಕಂಥ ಒಂದು ಸರ್ವೆಯ ಆಧಾರದ ಮೇಲೆ ಭಾರತ ರಾಷ್ಟ್ರ ಪ್ರಪಂಚದಲ್ಲಿಯೇ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ಕ್ರಿಪ್ಟೋ ಕರೆನ್ಸಿ ಅಡಾಪ್ಷನ್ ನಲ್ಲಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಲಾಸ್ಟ್ ಇಯರ್ ಅಂದ್ರೆ ಇದೇ ಒಂದು ಸೂಚ್ಯಾಂಕದಲ್ಲಿ ಕಳೆದ ವರ್ಷ ಭಾರತ 4ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಈಗ ಇದು ಮೊದಲನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಐ ವಾಸ್ ಟೆಲಿಂಗ್ ಯು ವಾಟ್ ಯು ಮೀನ್ ಬೈ ಗ್ರಾಸ್ ರೂಟ್ ಅನ್ನೋದ್ರ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೇನೆ. ಸೊ ಕಂಟ್ರೀಸ್ ವೇರ್ ಆವರೇಜ್ ಎವ್ರಿ ಡೇ ಪೀಪಲ್ ಆರ್ ಎಂಬ್ರೇಸಿಂಗ್ ಕ್ರಿಪ್ಟೋ ದ ಮೋಸ್ಟ್, ಅಂದ್ರೆ ಯಾವ ರಾಷ್ಟ್ರದಲ್ಲಿ ಸರಾಸರಿ ಸಾಮಾನ್ಯನು ಕೂಡ ಪ್ರತಿನಿತ್ಯದ ಬಳಕೆಯಲ್ಲಿ ಕ್ರಿಪ್ಟೋ ಕರೆನ್ಸಿಯನ್ನ ಅತ್ಯಧಿಕವಾಗಿ ಬಳಕೆ ಮಾಡ್ತಾರೆ. ಸೊ ಅದನ್ನ ನಾವು ಗ್ರಾಸ್ ರೂಟ್ ಕ್ರಿಪ್ಟೋ ಅಳವಡಿಕೆ ಅಂತ ಕರಿತೇವೆ. ಸೊ ಭಾರತ ರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದ್ರೆ ಎರಡನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯಾವುದು? ಸೊ ಎರಡನೇ ಸ್ಥಾನದಲ್ಲಿರ್ತಕ್ಕಂಥದ್ದು ನೈಜೀರಿಯಾ ಆಗಿರುತ್ತೆ. ನೈಜೀರಿಯಾ ಆದ್ಮೇಲೆ 3ನೇ ಸ್ಥಾನದಲ್ಲಿ ನಾವು ವಿಯೆಟ್ನಾಂ ಅನ್ನ ನೋಡಬಹುದಾಗಿರುತ್ತೆ. 4ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅನ್ನ ನೋಡಬಹುದು ಮತ್ತು 5ನೇ ಸ್ಥಾನದಲ್ಲಿ ನಾವು ಉಕ್ರೇನ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಇಷ್ಟು ಮಾಹಿತಿ ಈ ಒಂದು ಗ್ರಾಸ್ ರೂಟ್ ಕ್ರಿಪ್ಟೋ ಕರೆನ್ಸಿ ಅಡಾಪ್ಷನ್ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಮಾಹಿತಿ ಜನರಲ್ ಸ್ಟಡೀಸ್ ಪ್ಲಸ್ ನಿಮಗೆ ಕ್ರಿಪ್ಟೋ ಕರೆನ್ಸಿ ಸುದ್ದಿಯಲ್ಲಿರೋದ್ರಿಂದ ಎಸ್ಸೆ ಕೂಡ ಕೇಳಬಹುದಾಗಿರುತ್ತೆ. ಸೊ ಅಲ್ಲೂ ಕೂಡ ಈ ಒಂದು ರ್ಯಾಂಕಿಂಗ್ ಅನ್ನ ನೀವು ಯೂಸ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಸೊ ಇವತ್ತಿನ 3ನೇ ಪ್ರಶ್ನೆ, ತೃತೀಯ ಲಿಂಗಗಳಿಗಾಗಿ ಭಾರತದ ಮೊದಲ ಮೀಸಲಾದ OPD ಎಲ್ಲಿ ಉದ್ಘಾಟನೆ ಆಗಿದೆ? OPD ಅಂದ್ರೆ ಹೊರರೋಗಿ ವಿಭಾಗ ಅಂತ, ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಅಂತ ನಾವೇನು ಕರೀತೇವೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಟ್ರಾನ್ಸ್ಜೆಂಡರ್ ಅಥವಾ ತೃತೀಯ ಲಿಂಗಿಗಳಿಗಾಗಿ ಒಂದು OPD ಕ್ಲಿನಿಕ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ಪ್ರದೇಶ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಂಬೈನಲ್ಲಿ ಟ್ರಾನ್ಸ್ಜೆಂಡರ್ ಅಥವಾ ತೃತೀಯ ಲಿಂಗಿಗಳಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು OPD ಅನ್ನ ಲಾಂಚ್ ಮಾಡಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದನ್ನ ನಾವು ಇಂಡಿಯಾಸ್ ಫಸ್ಟ್, ಸೊ ಭಾರತ ದೇಶದ ಮೊಟ್ಟ ಮೊದಲ OPD ಫಾರ್ ಟ್ರಾನ್ಸ್ಜೆಂಡರ್ಸ್ ಅಥವಾ ತೃತೀಯ ಲಿಂಗಿಗಳಿಗಾಗಿ ಮೊದಲು ಮೀಸಲಾದ OPD ಅಂತ ಕರೀತೇವೆ. ಸೊ ಇದನ್ನ ಮುಂಬೈ ಅಂತ ಗೊತ್ತಾಯ್ತು, ಬಟ್ ಯಾವ ಹಾಸ್ಪಿಟಲ್ ಅಂತ ನಿಮಗೆ ಕೇಳಬಹುದಾಗಿರುತ್ತೆ. ಸೊ ಇದನ್ನು ನಾವು ಡಾಕ್ಟರ್ RML ಹಾಸ್ಪಿಟಲ್ ಅಂತ ಕರಿತೇವೆ. ಸೊ ಇದು ಮುಂಬೈನಲ್ಲಿ, ಐ ಮೀನ್ ಟು ಸೇ ಮುಂಬೈ ಅಲ್ಲ, ಐ ಆಮ್ ವೆರಿ ಸಾರಿ. ಸೊ ಇದು ದೆಹಲಿಯಲ್ಲಿರ್ತಕ್ಕಂಥದ್ದು. ಸೊ ದೆಹಲಿಯಲ್ಲಿ ಇರ್ತಕ್ಕಂಥ ಒಂದು ಹಾಸ್ಪಿಟಲ್ ಆಗಿರುತ್ತೆ. ಸೊ ದಯವಿಟ್ಟು ಚೇಂಜ್ ಮಾಡ್ಕೊಳ್ಳಿ. ಸೊ ಇದು ದೆಹಲಿಯಲ್ಲಿರ್ತಕ್ಕಂಥ ಒಂದು ಹಾಸ್ಪಿಟಲ್ ಆಗಿರುತ್ತೆ. ಸೊ ಈ ಒಂದು ಹಾಸ್ಪಿಟಲ್ನ ನೇಮನ್ನು ನೆನ್ಪಿಟ್ಕೊಳ್ಳಿ. ಸೊ ಈ ಒಂದು ಹಾಸ್ಪಿಟಲ್ನ ನೇಮನ್ನು ನಾವು RML ಹಾಸ್ಪಿಟಲ್ ಅಂತ ಕರಿತೇವೆ. ಸೊ ಇದು ದೆಹಲಿಯಲ್ಲಿರ್ತಕ್ಕಂಥ ಒಂದು ಹಾಸ್ಪಿಟಲ್ ಆಗಿರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ತೃತೀಯ ಲಿಂಗಿಗಳಿಗಾಗಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ OPD ಅನ್ನ ಸ್ಥಾಪನೆ ಮಾಡಿರ್ತಾರೆ. ಸೊ ಇದನ್ನ ಸ್ಥಾಪನೆ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ, ಸೊ ತೃತೀಯ ಲಿಂಗಿಗಳೇನಿದ್ದಾರೆ ಸೊ ಅವ್ರಿಗಿನ್ನೂ ಸೋಷಿಯಲ್ ಅಕ್ಸೆಪ್ಟೆನ್ಸ್ ಅನ್ನೋದು ಇನ್ನೂ ಬಹಳ ಬರಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ. ಸೊ ಸಾಕಷ್ಟು ಪ್ರದೇಶಗಳಲ್ಲಿ ಅವ್ರಿಗೆ ರಿಜೆಕ್ಷನ್ ಆಗ್ತಕ್ಕಂಥ ಒಂದು ಸನ್ನಿವೇಶಗಳನ್ನ ನಾವು ಪ್ರತಿದಿನದ ಜೀವನದಲ್ಲಿ ನೋಡ್ತಾ ಇರ್ತೇವೆ. ಸೊ ಇಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ಸೊ ವೆನ್ ಎವರ್ ಇಟ್ ಕಮ್ಸ್ ಟು ದಿ ಮೆಡಿಕಲ್ ಅಟೆನ್ಷನ್, ಅಂದ್ರೆ ಅವ್ರಿಗೆ ಏನಾದರೂ ಕಾಯಿಲೆಗಳಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ಸ್ಗಳನ್ನ ವಿಸಿಟ್ ಮಾಡಬೇಕಾಗಿದ್ರೆ ಸೊ ಅವರು ಸಾಕಷ್ಟು ಕಷ್ಟಗಳನ್ನ ಅಥವಾ ಡಿಫಿಕಲ್ಟೀಸ್ನ ಎನ್ಕೌಂಟರ್ ಮಾಡಬೇಕಾಗಿರುತ್ತೆ. ಸೊ ಇದನ್ನ ತಡಿಲಿಕ್ಕೆ ಅವ್ರಿಗೋಸ್ಕರ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು OPD ಅನ್ನ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದು ನಮ್ಮ ಭಾರತ ದೇಶದಲ್ಲಿಯೇ ಈ ರೀತಿಯಾಗಿ ತೃತೀಯ ಲಿಂಗಿಗಳಿಗೆ ಮಾಡಿರ್ತಕ್ಕಂಥ ಒಂದು OPD ಮೊಟ್ಟ ಮೊದಲನೇ ಉದಾಹರಣೆ ಆಗಿರುತ್ತೆ. ಸೊ ಈ ಒಂದು OPD ಅಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಒಂದು ಫೆಸಿಲಿಟೀಸ್ ಯಾವ್ದು ಅಂತ ನಾವು ನೋಡೋದಾದ್ರೆ, ಸೊ ಸ್ಪೆಷಾಲಿಟಿ OPD ಕ್ಲಿನಿಕ್ ಅಂತ ಕರೀತೇವೆ. ಸೊ ಅವ್ರಿಗೆ ಸಪರೇಟ್ OPD ರಿಜಿಸ್ಟ್ರೇಷನ್ ಕೌಂಟರ್ ಅವ್ರಿಗೋಸ್ಕರನೇ ಪ್ರತ್ಯೇಕವಾಗಿ ಕೊಡಲಾಗಿರುತ್ತೆ. ಅದಾದ್ಮೇಲೆ ಎಂಡೋಕ್ರೈನಾಲಜಿ ಫೆಸಿಲಿಟಿ ಪ್ರಮುಖವಾಗಿರುತ್ತೆ. ಅಂದ್ರೆ ಎಂಡೋಕ್ರೈನಾಲಜಿ ಅಂದ್ರೆ ಸೊ ಇದು ಹಾರ್ಮೋನ್ಸ್ಗೆ ಸಂಬಂಧಪಟ್ಟಂತೆ ಒಂದು ಇಲಾಖೆ ಆಗಿರುತ್ತೆ ಅಥವಾ ಒಂದು ಸೆಕ್ಷನ್ ಆಗಿರುತ್ತೆ. ಸೊ ಈ ಟ್ರಾನ್ಸ್ಜೆಂಡರ್ ಅಂತಕ್ಕಂಥದ್ದು ಹಾರ್ಮೋನ್ಸ್ಗಳಲ್ಲಿ ಆಗ್ತಕ್ಕಂಥ ಒಂದು ವ್ಯತ್ಯಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಂಡೀಷನ್ ಆಗಿರೋದ್ರಿಂದ ಸೊ ಅವ್ರಿಗೋಸ್ಕರ ಪ್ರತ್ಯೇಕವಾಗಿ ಎಂಡೋಕ್ರೈನಾಲಜಿ ಸೌಲಭ್ಯವನ್ನ ಕೂಡ ಈ ಒಂದು OPD ಅಲ್ಲಿ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಪ್ಲಾಸ್ಟಿಕ್ ಸರ್ಜರಿ ಫೆಸಿಲಿಟಿಯನ್ನ ಕೂಡ ನೀಡಲಾಗಿರುತ್ತೆ. ಅದಾದ್ಮೇಲೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಒಂದು ಮೆಡಿಸಿನ್ ಫೆಸಿಲಿಟಿ, ಯೂರಾಲಜಿ ಅಂದ್ರೆ ಈ ಮೂತ್ರಶಾಸ್ತ್ರ ಅಂತ ನಾವೇನು ಕರಿತೇವೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ, ಪೀಡಿಯಾಟ್ರಿಕ್ಸ್ ಅಂದ್ರೆ ಮಕ್ಕಳ ಒಂದು ಇಲಾಖೆಯನ್ನು ಕೊಟ್ಟಿರ್ತಾರೆ, ಮತ್ತೆ ಸಪರೇಟ್ ವಾಶ್ರೂಮ್ಸ್ ನ ಕೂಡ ಅವರಿಗೆ ಅಲ್ಲಿ ಕೊಟ್ಟಿರ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ 4ನೇ ಪ್ರಶ್ನೆ, ರೈಸ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಪ್ಲಾಸ್ಟಿಕ್ ತ್ಯಾಜ್ಯ ವಸ್ತುಗಳಿಂದ ಹೈಡ್ರೋಜನ್ ಅನ್ನು ರಚಿಸಲು ಬಳಸುವ ವೈಜ್ಞಾನಿಕ ಪ್ರಕ್ರಿಯೆ ಯಾವುದು?
ವಾಟ್ ಈಸ್ ದಿ ಸೈಂಟಿಫಿಕ್ ಪ್ರಾಸೆಸ್ ಯೂಸ್ ಟು ಕ್ರಿಯೇಟ್ ಹೈಡ್ರೋಜನ್ ಫ್ರಮ್ ಪ್ಲಾಸ್ಟಿಕ್ ವೇಸ್ಟ್ ಬೈ ಸೈಂಟಿಸ್ಟ್ ಫ್ರಮ್ ರೈಸ್ ಯೂನಿವರ್ಸಿಟಿ. ಸೊ ಈ ಒಂದು ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂದರೆ ಈ ಹೈಡ್ರೋಜನ್ ಫ್ಯೂಯಲ್ ಅಥವಾ ಜಲಜನಕ ಇಂಧನ ಅಂತ ನಾವೇನು ಕರೀತೇವೆ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ನ ವಿಶೇಷತೆ ಏನು ಅಂದರೆ, ಮೊಟ್ಟ ಮೊದಲ ಬಾರಿಗೆ ನಾವು ಪ್ಲಾಸ್ಟಿಕ್ ಏನು ವೇಸ್ಟ್ ಅಂತ ನಾವು ಬಹಳ ಇತ್ತೀಚೆಗೆ ನೋಡ್ತಾ ಇದ್ದೀರಾ. ಸೊ ಈ ಒಂದು 21st ಸೆಂಚುರಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಇನ್ವೆನ್ಷನ್ ಮತ್ತು ವರ್ಸ್ಟ್ ಇನ್ವೆನ್ಷನ್ ನಾವು ಪ್ಲಾಸ್ಟಿಕ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಒಂದು ಪ್ಲಾಸ್ಟಿಕ್ ನಿಂದ ಈಗ ಜಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಕಂಡು ಹಿಡಿದಿರ್ತಾರೆ. ಸೊ ಈ ಒಂದು ಕಾನ್ಸೆಪ್ಟ್ ಅನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿಗಳು ರೈಸ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಇದನ್ನ ಕಂಡು ಹಿಡಿದಿರ್ತಾರೆ. ಹಾಗಿದ್ರೆ ಪ್ಲಾಸ್ಟಿಕ್ ಇಂದ ಹೈಡ್ರೋಜನ್ ನ ತಯಾರಿ ಮಾಡ್ತಕ್ಕಂಥ ಒಂದು ಟೆಕ್ನಿಕ್ ಅಥವಾ ಸೈಂಟಿಫಿಕ್ ವಿಧಾನ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸುಮಾರು 4 ಸೆಕೆಂಡ್ಗಳ ಕಾಲ ಕ್ಷಿಪ್ರ ಫ್ಲಾಶ್ ಜೌಲ್ ಮಾಪನ ಅಂತ ಕರೀತೇವೆ. ಅಂದ್ರೆ ರ್ಯಾಪಿಡ್ ಫ್ಲಾಶ್ ಜೌಲ್ ಹೀಟಿಂಗ್ ಫಾರ್ ನಿಯರ್ಲಿ 4 ಸೆಕೆಂಡ್ಸ್. ಅಂದ್ರೆ ಆ ಒಂದು ಪ್ಲಾಸ್ಟಿಕ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಅತ್ಯಂತ ಹೈ ಟೆಂಪರೇಚರ್ಗೆ ಜಾಸ್ತಿ ಟೈಮ್ ಎಕ್ಸ್ಪೋಸ್ ಮಾಡೋದಿಲ್ಲ, ಕೇವಲ 4 ಸೆಕೆಂಡ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಸೊ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹೈಡ್ರೋಜನ್ ಅದರಿಂದ ಸಪರೇಟ್ ಆಗುತ್ತೆ. ಸೊ ಈ ಒಂದು ಟೆಕ್ನಾಲಜಿಯನ್ನ ಬಳಸಿಕೊಂಡು ಪ್ಲಾಸ್ಟಿಕ್ ನಿಂದ ಜಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸೈಂಟಿಫಿಕ್ ಮೆಥಡ್ ಅನ್ನ ಈಗ ರೈಸ್ ವಿಶ್ವವಿದ್ಯಾನಿಲಯದ ವಿಜ್ಞಾನಿಗಳು ಈಗ ಕಂಡುಹಿಡಿದಿರ್ತಾರೆ. ಸೊ ಪ್ರಮುಖವಾಗಿ ನಾವು ಕಾರ್ಬನ್ ಅಂತ ನೋಡಿದಾಗ ದೇರ್ ಆರ್ 4 ಮೇಜರ್ ಟೈಪ್ಸ್. ಇನ್ನು ಸಾಕಷ್ಟು ಮೆಥಡ್ಸ್ ಇರುತ್ತೆ. ಸೊ 4 ಪ್ರಮುಖ ಕಾರ್ಬನ್ಗಳು ಯಾವ್ದು ಅಂದ್ರೆ, ಒಂದನ್ನ ಬ್ಲೂ ಹೈಡ್ರೋಜನ್ ಅಂತ ಕರಿತೇವೆ, ಇನ್ನೊಂದನ್ನ ಗ್ರೀನ್ ಹೈಡ್ರೋಜನ್, ಇನ್ನೊಂದು ಬ್ರೌನ್ ಹೈಡ್ರೋಜನ್, ಮತ್ತೆ ಇನ್ನೊಂದನ್ನ ಗ್ರೇ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇದರಲ್ಲಿ ಅತ್ಯಂತ ಕಡಿಮೆ ಕಾರ್ಬನ್ ಅನ್ನ ಉಂಟು ಮಾಡತಕ್ಕಂಥ ಒಂದು ಹೈಡ್ರೋಜನ್ ಯಾವ್ದಾಗಿರುತ್ತೆ ಅಂದ್ರೆ ಗ್ರೀನ್ ಹೈಡ್ರೋಜನ್ ಆಗಿರುತ್ತೆ. ಸೊ ಗ್ರೀನ್ ಹೈಡ್ರೋಜನ್ ಅನ್ನ ಹೇಗೆ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, ಸೊ ನಾವು ಕುಡಿತಕ್ಕಂಥ ನೀರೇನಿರುತ್ತೆ, ಸೊ ಈ ನೀರಿನಲ್ಲಿರ್ತಕ್ಕಂಥ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಅನ್ನ ಸಪರೇಟ್ ಮಾಡ್ತಾರೆ. ಇದನ್ನ ನಾವು ಎಲೆಕ್ಟ್ರೋಲೈಸಿಸ್ ಅಂತ ಕರಿತೇವೆ. ಎಲೆಕ್ಟ್ರೋಲೈಸಿಸ್ ಅಂದ್ರೆ ವಿದ್ಯುತ್ ಅನ್ನ ಸಪ್ಲೈ ಮಾಡುವುದರ ಮುಖಾಂತರ ಸೊ ಹೈಡ್ರೋಜನ್ ಜಲಜನಕ ಮತ್ತು ಆಮ್ಲಜನಕವನ್ನ ಸಪರೇಟ್ ಮಾಡ್ತಾರೆ. ಸೊ ಇದನ್ನ ಎಲೆಕ್ಟ್ರೋಲೈಸಿಸ್ ಅಥವಾ ವಿದ್ಯುತ್ ವಿಭಜನೆ ಅಂತ ಕರಿತೇವೆ. ಸೊ ಇಲ್ಲಿ ಬಳಕೆ ಮಾಡ್ತಕ್ಕಂಥ ಎಲೆಕ್ಟ್ರಿಸಿಟಿ ಏನಿರುತ್ತೆ, ಸೊ ಇದು ರಿನ್ಯೂವಬಲ್ ಎನರ್ಜಿ ಅಥವಾ ಸೋಲಾರ್ ಎನರ್ಜಿಯನ್ನ ನಾವು ಬಳಕೆ ಮಾಡಿಕೊಂಡ್ರೆ ಸೊ ಆ ರೀತಿಯ ಹೈಡ್ರೋಜನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಈಗಾಗಲೇ ಮೆಥಡ್ ಇತ್ತಲ್ವಾ, ಯಾಕೆ ಪ್ಲಾಸ್ಟಿಕ್ ಇಂದ ನಾವು ಜಲಜನಕವನ್ನ ತಯಾರಿ ಮಾಡಬೇಕು ಅಂತ ಕ್ವೆಶನ್ ಬಂದಾಗ, ಸೊ ಇದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಮತ್ತೆ ನಾವು ಸೋಲಾರ್ ಎನರ್ಜಿಯನ್ನ ಬಳಕೆ ಮಾಡ್ಕೊಳ್ಬೇಕು. ಸೋಲಾರ್ ಎನರ್ಜಿ ಕೂಡ ಸೊ ಅದನ್ನ ನಾವು ಪ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಸೊ ಈ ಮೆಥಡ್ ಇಂದ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಗ್ರೀನ್ ಹೈಡ್ರೋಜನ್ ಎಕ್ಸ್ಪೆನ್ಸಿವ್ ಆಗಿರೋದ್ರಿಂದ ಇನ್ನೂ ಕೂಡ ಉತ್ತಮವಾಗಿ ನಾವು ಜಲಜನಕದ ಇಂಧನವನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಸಾಕಷ್ಟು ರಿಸರ್ಚ್ ಅಂಡ್ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ನಡೀತಾ ಇದೆ. ಸೊ ಅದರಲ್ಲಿ ಒಂದು ಡೆವಲಪ್ಮೆಂಟ್ ಏನು ಅಂದ್ರೆ ಈ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಸೊ ಈಗ ಲೇಟೆಸ್ಟ್ ಆಗಿ ಡೆವಲಪ್ ಆಗಿರ್ತಕ್ಕಂಥ ಒಂದು ತಂತ್ರಜ್ಞಾನವಾಗಿರುತ್ತೆ. ಸೊ ಕಂಪೇರ್ ಟು ಗ್ರೀನ್ ಹೈಡ್ರೋಜನ್ ಇದು ಸಾಕಷ್ಟು ಎಕನಾಮಿಕಲ್ ಆಗಿರ್ತಕ್ಕಂಥ ಒಂದು ಮೆಥಡ್ ಆಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನ ಈ ಆರ್ಟಿಕಲ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯಾವ ಯೂನಿವರ್ಸಿಟಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಇದನ್ನ ನಾವು ರೈಸ್ ಯೂನಿವರ್ಸಿಟಿ ಅಂತ ಕರಿತೇವೆ. ಸೊ ಇವರು ಸಕ್ಸಸ್ಫುಲ್ ಆಗಿ ಈ ಪ್ಲಾಸ್ಟಿಕ್ ವೇಸ್ಟ್ ನಿಂದ ಜಲಜನಕವನ್ನ ಸಪರೇಟ್ ಮಾಡ್ತಕ್ಕಂಥ ಒಂದು ತಂತ್ರಜ್ಞಾನವನ್ನ ಕಂಡುಹಿಡಿದಿರ್ತಾರೆ. ಸೊ ದ ಮೆಥಡ್ಸ್ ಯೂಸ್ ಟು ಪ್ರೊಡ್ಯೂಸ್ ಹೈಡ್ರೋಜನ್ ಆರ್ ಆಫನ್ ಅನ್ಸಸ್ಟೈನಬಲ್. ಅಂದ್ರೆ ಈಗ ನಾವು ಪ್ರಸ್ತುತವಾಗಿ ಬಳಸ್ತಾ ಇರ್ತಕ್ಕಂಥ ಜಲಜನಕ ಇಂಧನವನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಮೆಥಡ್ಸ್ ಏನಿರ್ತವೆ, ಸೊ ಅವು ಸಮರ್ಥನೀಯವಾಗಿಲ್ಲ. ಅಂದ್ರೆ ಅದು ಕಾಸ್ಟ್ ಎಫೆಕ್ಟಿವ್ ಆಗಿರಲ್ಲ ಒಂದ್ ಕಡೆ, ಇನ್ನೊಂದು ಅದರಿಂದ ಗ್ರೀನ್ ಹೌಸ್ ಗ್ಯಾಸಸ್ ಮತ್ತೆ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಸೊ ಅದರಿಂದ ನಮ್ಗೆ ಏನು ಅಡ್ವಾಂಟೇಜ್ ಆಗಲ್ಲ. ನಾವು ಜಲಜನಕವನ್ನ ಯಾಕೆ ಬಳಕೆ ಮಾಡಬೇಕು ಅಂತ ಹೇಳ್ತಾ ಇದ್ದೀವಿ ಅಂದ್ರೆ, ಸೊ ಈಗ ನಾವು ಬಳಕೆ ಮಾಡ್ತಾ ಇರ್ತಕ್ಕಂಥ ಕಲ್ಲಿದ್ದಲಿನ ಇಂಧನ ಏನಿರುತ್ತೆ, ಸೊ ಅದು ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ ಹಸಿರು ಮನೆ ಇಂಧನಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಮತ್ತೊಮ್ಮೆ ನಾವು ಜಲಜನಕದ ಇಂಧನವನ್ನ ಪ್ರೊಡ್ಯೂಸ್ ಮಾಡಿದಾಗ ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಪ್ರೊಡ್ಯೂಸ್ ಮಾಡಿದ್ರೆ ಸೊ ಅದರಿಂದ ಏನೂ ಅನುಕೂಲ ಆಗೋದಿಲ್ಲ. ಸೊ ಅದರಿಂದ ಈಗ ಇರ್ತಕ್ಕಂಥ ಮೆಥಡ್ಸ್ ಅನ್ನ ನಾವು ಅನ್ಸಸ್ಟೈನಬಲ್ ಅಂತ ಕರಿತೇವೆ. ಸೊ ಅದರಿಂದ ಈ ಒಂದು ಮೆಥಡ್ ಏನಿದೆ, ಸೊ ಇದನ್ನ ನಾವು ಸಸ್ಟೈನಬಲ್ ಅಂತ ಕರಿಬಹುದಾಗಿರುತ್ತೆ. ಅಂಡ್ ಯಾಕೆ ಇದನ್ನ ಅನ್ಸಸ್ಟೈನಬಲ್ ಅಂತ ಕರಿತೀವಿ ಅಂದ್ರೆ, ಇದರಿಂದ ಕಾರ್ಬನ್ ಎಮಿಷನ್ ಆಗುತ್ತೆ. ಅಂದ್ರೆ ಆ ಒಂದು ವಾಟರ್ ಅನ್ನ ನಾವು ವಿಭಜನೆ ಮಾಡಲಿಕ್ಕೆ ಸಪೋಸ್ ಕೋಲ್ ಇಂದ ಬರ್ತಕ್ಕಂಥ ವಿದ್ಯುತ್ ಅನ್ನ ಬಳಕೆ ಮಾಡಿದ್ರೆ ಮತ್ತೆ ಅಲ್ಲಿ ಇಂಗಾಲ ಉತ್ಪತ್ತಿ ಆಗುತ್ತೆ. ಸೊ ಅದನ್ನ ನಾವು ಕಾರ್ಬನ್ ಎಮಿಷನ್ ಅಥವಾ ಇಂಗಾಲದ ಒಂದು ಬಿಡುಗಡೆ ಜಾಸ್ತಿ ಆಗುತ್ತೆ. ಅದಾದ್ಮೇಲೆ ಕಾಸ್ಟ್ ಎಫೆಕ್ಟಿವ್ ಇಲ್ಲದೆ ಇರತಕ್ಕಂಥ ಮೆಥಡ್ಸ್ ಗಳಲ್ಲಿ ನಾವು ಜಲಜನಕವನ್ನ ಉತ್ಪತ್ತಿ ಮಾಡ್ತಾ ಇದ್ದೇವೆ. ಸೊ ಅದಾದ್ಮೇಲೆ
ದಿಸ್ ನ್ಯೂ ಟೆಕ್ನಿಕ್ ಅಂದ್ರೆ ಈಗ ಬಂದಿರತಕ್ಕಂಥ ಒಂದು ಹೊಸ ತಂತ್ರಜ್ಞಾನ ಏನಿದೆ, ಸೊ ಇದು ಲೋ ಎಮಿಷನ್ ಸ್ಟ್ರಾಟಜಿ ಆಗಿರುತ್ತೆ. ಅಂದ್ರೆ ಇಂಗಾಲವನ್ನ ಅತ್ಯಂತ ಕಡಿಮೆ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಇಟ್ ಕುಡ್ ಕಟ್ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಬೈ 30%. ಸೊ ದಿಸ್ ಇಸ್ ಅ ವೆರಿ ಬಿಗ್ ನಂಬರ್. ಸೊ 30% ಅಷ್ಟು ಹಸಿರು ಮನೆ ಇಂಧನಗಳನ್ನ ಕಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ಈ ವಿಜ್ಞಾನಿಗಳು ಕಂಡು ಹಿಡಿದಿರ್ತಾರೆ. ಸೊ ಹಾಗಿದ್ರೆ ತಂತ್ರಜ್ಞಾನ ಏನು ಅದನ್ನ ನಾನು ಆಲ್ರೆಡಿ ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ ಈ ಒಂದು ತಂತ್ರಜ್ಞಾನವನ್ನ ನಾವು ರ್ಯಾಪಿಡ್ ಫ್ಲಾಶ್ ಜೌಲ್ ಹೀಟಿಂಗ್ ಫಾರ್ ನಿಯರ್ಲಿ 4 ಸೆಕೆಂಡ್ಸ್ ಅಂತ ಕರಿತೇವೆ. ಅಂದ್ರೆ ಆ ಒಂದು ಪ್ಲಾಸ್ಟಿಕ್ ಅನ್ನ ಕೇವಲ 4 ಸೆಕೆಂಡ್ಗಳಿಗೆ ಅತ್ಯಂತ ಉನ್ನತವಾಗಿರ್ತಕ್ಕಂಥ ಒಂದು ಟೆಂಪರೇಚರ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಸೊ ಆ ಒಂದು ಟೆಕ್ನಿಕಲ್ ನಾವೇನಂತ ಕರಿತೀವಿ ಅಂದ್ರೆ ಕ್ಷಿಪ್ರ, ಇಲ್ಲೇ ಇದೆ ನೋಡಿ, ಕ್ಷಿಪ್ರ ಅಥವಾ ಫಾಸ್ಟ್ ಕ್ಷಿಪ್ರ ಫ್ಲಾಶ್ ಜೌಲ್ ತಾಪಮಾನ ಅಂತ ಕರಿತೇವೆ. ಸೊ ಕ್ಷಿಪ್ರ ಅಂದ್ರೆ ವೆರಿ ಫಾಸ್ಟ್, ಜೌಲ್ ಅಂದ್ರೆ ನಿಮ್ಗೆ ಗೊತ್ತು. ಸೊ ಅದು ಟೆಂಪರೇಚರ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಒಂದು ಟರ್ಮ್ ಅಥವಾ ಯೂನಿಟ್ ಆಗಿರುತ್ತೆ. ಸೊ ಈ ಒಂದು ತಂತ್ರಜ್ಞಾನದ ಮುಖಾಂತರ ಜಲಜನಕವನ್ನು ಉತ್ಪತ್ತಿ ಮಾಡ್ತಾರೆ. ಸೊ ಕೇವಲ 4 ಸೆಕೆಂಡ್ಗಳಿಗೆ ಪ್ಲಾಸ್ಟಿಕ್ ಅನ್ನ ಎಕ್ಸ್ಪೋಸ್ ಮಾಡೋದ್ರಿಂದ ಏನಾಗುತ್ತೆ? ಸೊ 2 ಥಿಂಗ್ಸ್ ಆಗುತ್ತೆ. ಸೊ ಒಂದೇನಾಗುತ್ತೆ ಅಂದ್ರೆ ಆ ಪ್ಲಾಸ್ಟಿಕ್ ಅಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ ಸಪರೇಟ್ ಆಗುತ್ತೆ. ಸೊ ಇದನ್ನ ನಾವು ಸ್ಟೋರ್ ಮಾಡಿಕೊಂಡು ಇಂಧನ ಅಥವಾ ಫ್ಯೂಯಲ್ ಆಗಿ ಬಳಕೆ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದು, ಇದರ ಒಳಗಡೆ ಕೂಡ ಮತ್ತೊಮ್ಮೆ ಕಾರ್ಬನ್ ಇರುತ್ತೆ. ಅಂದ್ರೆ ಯಾವುದೇ ಒಂದು ಪ್ಲಾಸ್ಟಿಕ್ ಆಗಿರ್ಬೋದು, ಸೊ ಅದು ಕಾರ್ಬನ್ ನ ಉತ್ಪನ್ನವಾಗಿರುತ್ತೆ. ಸೊ ಇದರಲ್ಲೂ ಕೂಡ ಕಾರ್ಬನ್ ಪ್ರೊಡ್ಯೂಸ್ ಆಗುತ್ತೆ. ಸೊ ಉಳಿದಿರ್ತಕ್ಕಂಥ ಕಾರ್ಬನ್ ಏನಾಗುತ್ತೆ ಅಂದ್ರೆ ಸಿಂಗಲ್ ಲೇಯರ್, ಅಂದ್ರೆ ಒಂದು ಪದರದ ಕಾರ್ಬನ್ ಲೇಯರ್ ಆಗಿ ಫಾರ್ಮೇಶನ್ ಆಗುತ್ತೆ. ಸೊ ಆ ಒಂದು ಪದರದ ಕಾರ್ಬನ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರಾಫಿನ್ ಅಂತ ಕರಿತೇವೆ. ಸೊ ಅಲ್ಲಿಗೆ 2 ಪ್ರಾಡಕ್ಟ್ಸ್ ನಮಗೆ ಸಿಗುತ್ತೆ. ಸೊ ಒಂದು ಹೈಡ್ರೋಜನ್ ಸಿಗುತ್ತೆ, ಇನ್ನೊಂದು ಯಾವ್ದು ಸಿಗುತ್ತೆ ಅಂದ್ರೆ ಗ್ರಾಫಿನ್ ಸಿಗುತ್ತೆ. ಸೊ ಗ್ರಾಫಿನ್ ಅಂತಕ್ಕಂಥದ್ದು ನಮ್ಮ ಎಲೆಕ್ಟ್ರಾನಿಕ್ ಡಿವೈಸ್ಗಳಲ್ಲಿ ಬಹಳ ಬಳಕೆ ಮಾಡ್ತಕ್ಕಂಥ ಒಂದು ವಸ್ತುವಾಗಿರುತ್ತೆ. ಅದು ತುಂಬಾ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಅಂದ್ರೆ ಪಾರದರ್ಶಕವಾಗಿರುತ್ತೆ. ನಮ್ಮ ಮೊಬೈಲ್ ಸ್ಕ್ರೀನ್ಗಳ ತಯಾರಿಕೆಯಲ್ಲೂ ಕೂಡ ಈ ಒಂದು ಗ್ರಾಫಿನ್ ಅನ್ನು ನಾವು ಬಳಕೆ ಮಾಡಬಹುದಾಗಿರುತ್ತೆ. ಸೊ ಗ್ರಾಫಿನ್ ಯಾವಾಗೂ ಸಿಂಗಲ್ ಲೇಯರ್ ಇರುತ್ತೆ. ಸೊ ಗ್ರಾಫಿನ್ ಮೇಲೆ ಗ್ರಾಫಿನ್, ಸೊ 2-3 ಲೇಯರ್ ಅನ್ನ ನಾವು ಜೋಡಿಸಿದಾಗ ಅದು ಗ್ರಾಫೈಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿಯ ಉತ್ಪನ್ನವನ್ನು ಕೂಡ ನಾವು ಪಡಿಬಹುದಾಗಿರುತ್ತೆ. ಅಂದ್ರೆ ಒಂದ್ ಕಡೆ ಜಲಜನಕ ಸಿಗುತ್ತೆ, ಸೊ ಇನ್ನೊಂದ್ ಕಡೆ ನಾವು ಗ್ರಾಫಿನ್ ಅನ್ನ ಕೂಡ ಬಳಕೆ ಮಾಡ್ತಕ್ಕಂಥ ಒಂದು ಪ್ರಾಡಕ್ಟ್ ಸಿಗುತ್ತೆ. ಈ ಗ್ರಾಫಿನ್ ಅಂತಕ್ಕಂಥದ್ದು ಲೈಟ್ weight and robust material composed of single layer of carbon atom. So as I told you before, so ಒಂದೇ ಪದರದ ಕಾರ್ಬನ್ ಅಣುಗಳನ್ನ ಹೊಂದಿರತಕ್ಕಂಥ ಅತ್ಯಂತ ಕಡಿಮೆ ತೂಕದ ವಸ್ತುವನ್ನ ನಾವೇನಂತ ಕರಿತೀವಿ ಅಂದ್ರೆ ಗ್ರಾಫಿನ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಈ ಹೈಡ್ರೋಜನ್ ಅಂತಕ್ಕಂಥದ್ದು, ಸೊ ಇದ್ರ ಬಗ್ಗೆ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ನಾವು ತಿಳ್ಕೊಳ್ಳೋದಾದ್ರೆ, ಪ್ರೈಮರಿ ಸ್ಟೋರಬಲ್ ಫ್ಯೂಯಲ್ ಫಾರ್ ಪೊಲ್ಯೂಷನ್ ಫ್ರೀ ಎನರ್ಜಿ ಪ್ರೊಡಕ್ಷನ್. ಅಂದ್ರೆ ಈ ಒಂದು ಪೊಲ್ಯೂಷನ್ ಅಥವಾ ಮಾಲಿನ್ಯ ರಹಿತವಾಗಿರ್ತಕ್ಕಂಥ ಸಂಗ್ರಹ ಮಾಡಲು ಯೋಗ್ಯವಾಗಿರ್ತಕ್ಕಂಥ ಒಂದು ಆಧುನಿಕವಾದ ಇಂಧನವಾಗಿರುತ್ತೆ. ಪ್ರಾಬಬಲಿ ಇದನ್ನ ಫ್ಯೂಚರ್ ಫ್ಯೂಯಲ್ ಅಂತ ಕೂಡ ಕರೀತಾ ಇದ್ದಾರೆ. ಅಂದ್ರೆ ಭವಿಷ್ಯದಲ್ಲಿ ಸೊ ಇದರ ಬಳಕೆ ಸಾಕಷ್ಟು ಇನ್ಕ್ರೀಸ್ ಆಗ್ತಕ್ಕಂಥ ಸಾಧ್ಯತೆಗಳನ್ನ ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ಪ್ರಸ್ತುತವಾಗಿ ಓವರ್ 90 ಮಿಲಿಯನ್ ಟನ್ಸ್ ಯೂಸ್ಡ್ ಗ್ಲೋಬಲಿ, ಅಂದ್ರೆ ಜಾಗತಿಕವಾಗಿ 90 ಮಿಲಿಯನ್ ಟನ್ಸ್ ಆಫ್ ಈ ಒಂದು ಗ್ರೀನ್ ಹೈಡ್ರೋಜನ್ ಅನ್ನ ಬಳಕೆ ಮಾಡ್ತಾ ಇದ್ದಾರೆ. ಬಟ್ ದೇರ್ ಇಸ್ ಅ ಪ್ರಾಬ್ಲಮ್ ಏನು ಅಂದ್ರೆ, ಮೋಸ್ಟ್ ಆಫ್ ದಿ ಹೈಡ್ರೋಜನ್ ನಾವು ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಸ್ಟೀಮ್ ಮೀಥೇನ್ ಇಂದ ನಾವು ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಅಂದ್ರೆ ಮೋರ್ ದೆನ್ 95% ಆಫ್ ದಿ ಹೈಡ್ರೋಜನ್ ಈಗ ಜಾಗತಿಕವಾಗಿ ಏನ್ ಬಳಕೆ ಮಾಡ್ತಾ ಇದ್ದಾರೆ, ಸೊ ಅದನ್ನ ಸ್ಟೀಮ್ ಮೀಥೇನ್ ಅಥವಾ ಮೀಥೇನ್ ನ ಆವಿ ಅಂತ ನಾವೇನ್ ಕರಿತೇವೆ, ಸೊ ಅದರಿಂದ ಉತ್ಪಾದನೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಆಗ್ತಾ ಇರ್ತಕ್ಕಂಥ ಒಂದು ಪ್ರಾಬ್ಲಮ್ ಏನು ಅಂದ್ರೆ, ಇಟ್ ಪ್ರೊಡ್ಯೂಸಸ್ 11 ಟನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ per 1 ton of hydrogen. ಅಂದ್ರೆ ನಾವು 1 ton of green hydrogen ಅನ್ನ ಪ್ರೊಡ್ಯೂಸ್ ಮಾಡಿದಾಗ ಸೈಮಲ್ಟೇನಿಯಸ್ಲಿ 11 tons of carbon dioxide ಪ್ರೊಡ್ಯೂಸ್ ಆಗ್ತಾ ಇದೆ. ಸೊ ಇದರಿಂದ ನಮ್ಮ ಅಟ್ಮಾಸ್ಫಿಯರ್ಗೆ ಅಥವಾ ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ಗೆ ಯಾವುದೇ ರೀತಿಯ ಸಹಾಯ ಆಗೋದಿಲ್ಲ. ಸೊ ಅದರಿಂದ ನಾವು ಇನ್ನೂ ಕೂಡ ಬೆಟರ್ ಸಸ್ಟೈನಬಲ್ ಮೆಥಡ್ಸ್ ಅನ್ನ ಡೆವಲಪ್ ಮಾಡಬೇಕಾಗಿರುತ್ತೆ. ಆ ಡೆವಲಪ್ಮೆಂಟ್ ನ ಪ್ರೋಸೆಸ್ ಅಲ್ಲಿ ಈಗ ಪ್ಲಾಸ್ಟಿಕ್ ಇಂದ ತಯಾರಿ ಆಗ್ತಕ್ಕಂಥ ಒಂದು ಹೈಡ್ರೋಜನ್ ಕೂಡ ಒನ್ ಆಫ್ ದಿ ಬೆಸ್ಟ್ ಮೆಥಡ್ಸ್ ಆಗಿರುತ್ತೆ. ಸೊ ಗ್ರೀನ್ ಹೈಡ್ರೋಜನ್, ಸೊ ನಾನು ಮುಂಚೆನೆ ಹೇಳಿದೆ ಗ್ರೀನ್ ಹೈಡ್ರೋಜನ್ ಅಂದ್ರೆ ಸೊ ನಮ್ಮ ನೀರನ್ನ ಅಥವಾ ವಾಟರ್ ಏನಿದೆ, ಸೊ ಇದನ್ನ H2 ಮತ್ತೆ ಅಥವಾ H ಅಥವಾ O ಆಗಿ ಡಿವೈಡ್ ಮಾಡ್ತಾರೆ. ಸೊ ಈ ಒಂದು ಡಿವಿಷನ್ ಅನ್ನ ನಾವು ಎಲೆಕ್ಟ್ರೋಲೈಸಿಸ್ ಅಥವಾ ವಿದ್ಯುತ್ ವಿಭಜನೆ ಅಂತ ಕರಿತೇವೆ. ಸೊ ಈ ಒಂದು ವಿದ್ಯುತ್ ವಿಭಜನೆ ಮಾಡುವಾಗ ನಾವು ಸೋಲಾರ್ ಎನರ್ಜಿ ಅಥವಾ ರಿನ್ಯೂಬಲ್ ಎನರ್ಜಿಯನ್ನ ಬಳಕೆ ಮಾಡಿದ್ರೆ ಅದನ್ನ ನಾವು ಗ್ರೀನ್ ಹೈಡ್ರೋಜನ್ ಅಂತ ಕರಿತೇವೆ. ಸೊ ಇದು ಆಲ್ರೆಡಿ ಬೆಸ್ಟ್ ಮೆಥಡ್ ಇದೆಯಲ್ವಾ ಸರ್ ಅಂತ ನಮಗೆ ಪ್ರಶ್ನೆ ಬರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ 2-3 ಟೈಮ್ಸ್ ಅದು ಎಕ್ಸ್ಪೆನ್ಸಿವ್ ಇರುತ್ತೆ. ಅಂದ್ರೆ ನಾವು ಈ ಒಂದು ಪ್ಲಾಸ್ಟಿಕ್ ನಿಂದ ತಯಾರಿ ಮಾಡ್ತಕ್ಕಂಥ ಒಂದು ಜಲಜನಕ ಏನಿರುತ್ತೆ, ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ 2-3 ಸಾರಿಯಷ್ಟು ಅದು ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅದರಿಂದ ನಮಗೆ ಸಸ್ಟೈನಬಲ್ ಕೂಡ ಇರಬೇಕು, ಕಾಸ್ಟ್ ಎಫೆಕ್ಟಿವ್ ಕೂಡ ಇರಬೇಕು. ಅವಾಗ ಮಾತ್ರ ಅದನ್ನ ನಾವು ಅಟ್ ಲಾರ್ಜ್ ಅಂದ್ರೆ ಲಾರ್ಜರ್ ಸ್ಕೇಲ್ ಅಲ್ಲಿ ಬಳಕೆ ಮಾಡಬೇಕಾಗಿದ್ರೆ 2 ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಕಾಸ್ಟ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಮತ್ತೆ ಸಸ್ಟೈನಬಿಲಿಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಗ್ರೀನ್ ಹೈಡ್ರೋಜನ್ ಅಂತಕ್ಕಂಥದ್ದು ಇನ್ನೂ ಕೂಡ ಕಾಸ್ಟ್ ಎಫೆಕ್ಟಿವ್ ಆಗಿಲ್ಲ. ಸೊ ದಟ್ ಈಸ್ ದಿ ಓನ್ಲಿ ಪ್ರಾಬ್ಲಮ್. ಅದರ್ವೈಸ್ ಅದು
ಸಾಕಷ್ಟು ಕಡಿಮೆ ಕಾರ್ಬನ್ ಡೈಆಕ್ಸೈಡ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 5. ಸೊ ಇವತ್ತಿನ 5ನೇ ಪ್ರಶ್ನೆ, ಕೃಷಿ ಕ್ಷೇತ್ರದಲ್ಲಿ ಆಡಳಿತ ಸವಾಲುಗಳನ್ನು ಎದುರಿಸಲು ಭಾರತದಲ್ಲಿ ಕೇಂದ್ರವು ಪ್ರಾರಂಭಿಸಿದ ಕೃಷಿ ಅಂಕಿ ಅಂಶಗಳ ಏಕೀಕೃತ ಪೋರ್ಟಲ್ನ ಹೆಸರೇನು? ವಾಟ್ ಈಸ್ ದಿ ನೇಮ್ ಆಫ್ ದಿ ಯೂನಿಫೈಡ್ ಪೋರ್ಟಲ್ ಫಾರ್ ಅಗ್ರಿಕಲ್ಚರ್ ಸ್ಟ್ಯಾಟಿಸ್ಟಿಕ್ಸ್ ಲಾಂಚ್ ಬೈ ದಿ ಸೆಂಟರ್ ಇನ್ ಇಂಡಿಯಾ ಟು ಅಡ್ರೆಸ್ ಗವರ್ನೆನ್ಸ್ ಚಾಲೆಂಜಸ್ ಇನ್ ದಿ ಫಾರ್ಮಿಂಗ್ ಸೆಕ್ಟರ್? ಸೊ ಈ ಒಂದು ಫಾರ್ಮಿಂಗ್ ಸೆಕ್ಟರ್ ಅಥವಾ ಕೃಷಿ ವಲಯ ಅಂತ ನಾವೇನು ಕರಿತೇವೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಡೇಟಾ ಇರುತ್ತೆ. ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಬೇರೆ ಬೇರೆ ವೆಬ್ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ನಾವು ಡೇಟಾಗಳನ್ನು ಸ್ಟೋರ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಡೇಟಾಗಳನ್ನು ನಾವು ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಟೋರ್ ಮಾಡಿದಾಗ ಏನಾಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಕಾನ್ಸೆಪ್ಟ್ ಮೇಲೆ ಪಾಲಿಸಿ ಅಥವಾ ಒಂದು ನೀತಿಯನ್ನು ರಚಿಸಬೇಕು. ಸೊ ಯಾವುದೇ ಒಂದು ಪಾಲಿಸಿ ಮಾಡಬೇಕಾದ್ರೆ ನನಗೆ ಬೇಸಿಕಲಿ ಡೇಟಾ ಬೇಕಾಗಿರುತ್ತೆ. ಆ ಡೇಟಾವನ್ನು ನಾನು ಬೇರೆ ಬೇರೆ ಸೋರ್ಸ್ಗಳಿಂದ ಕಲೆಕ್ಟ್ ಮಾಡಬೇಕಾಗಿರುತ್ತೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಕೃಷಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಡೇಟಾವನ್ನು ಒಂದೇ ಕಡೆ ಶೇಖರಿಸ್ತಕ್ಕಂಥ ಒಂದು ಪ್ಲಾಟ್ಫಾರ್ಮನ್ನು ಈಗ ಕೇಂದ್ರ ಸರ್ಕಾರ ಕ್ರಿಯೇಟ್ ಮಾಡ್ತಾ ಇದೆ. ಸೊ ಆ ಒಂದು ಪ್ಲಾಟ್ಫಾರ್ಮ್ಗೆ ಕೊಟ್ಟಿರ್ತಕ್ಕಂಥ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ UPAG ಅಂತ ಕರೀತಾರೆ. ಸೊ ಈಗ ಕೇಂದ್ರ ಸರ್ಕಾರ ಕೃಷಿಗೆ ಸಂಬಂಧಪಟ್ಟಂತೆ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ಇನ್ನೂ ಸುಗಮಗೊಳ್ಳಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಈ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು UPAG ಅಂತ ಕರೀತೇವೆ. ಸೊ ಈ ಆರ್ಟಿಕಲ್ ಅಲ್ಲಿ ನಾವು UPAG ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತಾ ಬರೋಣ. ಸೊ ಗವರ್ನಮೆಂಟ್ ರೋಲ್ಸ್ ಔಟ್ UPAG, ಯೂನಿಫೈಡ್ ಪೋರ್ಟಲ್ ಫಾರ್ ಅಗ್ರಿಕಲ್ಚರಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ. ಯು ಅಂದ್ರೆ ಯೂನಿಫೈಡ್, ಪಿ ಅಂದ್ರೆ ಪೋರ್ಟಲ್, ಎ ಅಂದ್ರೆ ಅಗ್ರಿಕಲ್ಚರಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಒಂದು ಪೋರ್ಟಲ್ ಅನ್ನ ಲಾಂಚ್ ಮಾಡ್ತಾ ಇದೆ. ಸೊ ಈ ಒಂದು ಪೋರ್ಟಲ್ ಅನ್ನ ಏನಕ್ಕೆ ಲಾಂಚ್ ಮಾಡ್ತಾ ಇದೆ ಅಂದ್ರೆ, ಸೊ ಕಾಂಪ್ಲೆಕ್ಸ್ ಚಾಲೆಂಜಸ್ ಇನ್ ಗವರ್ನೆನ್ಸ್ ಅಂದ್ರೆ ಭಾರತ ದೇಶದ ಒಂದು ಪಾಪ್ಯುಲೇಷನ್ ಬಹಳ ಜಾಸ್ತಿ ಇರುತ್ತೆ, ಮತ್ತೆ ಜಿಯೋಗ್ರಫಿಕಲ್ ಏರಿಯಾ ಕೂಡ ಬಹಳ ಜಾಸ್ತಿ ಇರುತ್ತೆ. ಸೊ ಯಾವಾಗ ಜಿಯೋಗ್ರಫಿಕಲ್ ಏರಿಯಾ ಜಾಸ್ತಿ ಇರುತ್ತೆ, ಸೊ ಭೌಗೋಳಿಕವಾಗಿರ್ತಕ್ಕಂಥ ಅಂಕಿ ಅಂಶಗಳನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಆಡಳಿತಾತ್ಮಕವಾಗಿ ಇದನ್ನ ನಮಗೆ ಅದನ್ನ ಸಿಂಪ್ಲಿಫೈ ಮಾಡ್ತಕ್ಕಂಥದ್ದು ಬಹಳ ಸೂಕ್ತವಾಗಿರುತ್ತೆ. ಆ ಸಿಂಪ್ಲಿಫಿಕೇಶನ್ ಪ್ರೋಸೆಸ್ ಆಗಿ ಈ ಒಂದು ಪೋರ್ಟಲ್ ಅನ್ನ ಈಗ ಡೆವಲಪ್ ಮಾಡಿರ್ತಾರೆ. ಸೊ ಅದಾದ್ಮೇಲೆ ಈ ಒಂದು ಪೋರ್ಟಲ್ the data management in the agriculture domain, so more efficient and responsive agricultural policy framework. ಅಂದ್ರೆ ಈ ಒಂದು ಡೇಟಾವನ್ನು ನಾವು ಯೂನಿಫೈ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಯಾವುದೇ ಒಂದು ಪಾಲಿಸಿಗಳನ್ನು ಅಂದ್ರೆ ಹೆಚ್ಚು ಪರಿಣಾಮಕಾರಿ ಮತ್ತು ಸ್ಪಂದಿಸುವ ಕೃಷಿ ನೀತಿಯನ್ನ ಚೌಕಟ್ಟಿನತ್ತ ಮಹತ್ವದ ಒಂದು ಹೆಜ್ಜೆ ಆಗಿರುತ್ತೆ. ಅಂದ್ರೆ ಒಂದು ಪಾಲಿಸಿಯನ್ನ ಮಾಡಬೇಕಾದ್ರೆ ನಾನು ಮುಂಚೆನೆ ಹೇಳಿದಾಗೆ ಒಂದು ಡೇಟಾ ಬೇಕಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾವ ಪ್ರದೇಶದಲ್ಲಿ ಎಷ್ಟು ಮಳೆ ಆಗ್ತಾ ಇದೆ, ಆ ಪ್ರದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಫಲವತ್ತತೆ ಏನಿದೆ, ಸೊ ಯಾವ ನ್ಯೂಟ್ರಿಯೆಂಟ್ಸ್ ಅದರಲ್ಲಿದೆ, ಯಾವ ನ್ಯೂಟ್ರಿಯೆಂಟ್ಸ್ ಇಲ್ಲ, ಎಷ್ಟು ಮಳೆ ಬರುತ್ತೆ, ಎಷ್ಟು ಮಳೆ ಬರಲ್ಲ. ಸೊ ಇದೆಲ್ಲ ಡೇಟಾ ಇದ್ರೆ ಆ ಪ್ರದೇಶಕ್ಕೆ ತಕ್ಕಂತೆ ನಾವು ನೀತಿಗಳನ್ನ ಫಾರ್ಮೇಶನ್ ಮಾಡಬಹುದಾಗಿರುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡ್ತಕ್ಕಂಥ ಏಕೀಕೃತ ಪೋರ್ಟಲ್ ಅನ್ನ ಈಗ ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡಿರುತ್ತೆ. ಸೊ ಅದಾದ್ಮೇಲೆ ದಿಸ್ portal will empower stakeholders with real time reliable standardized information. ಅಂದ್ರೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳು ಅಂದ್ರೆ ಪಾಲಿಸಿಗಳನ್ನ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ರಿಲಯಬಲ್ ಅಂದ್ರೆ ವಿಶ್ವಾಸಾರ್ಹವಾಗಿರ್ತಕ್ಕಂಥ ಒಂದು ದತ್ತಾಂಶ ಒಂದೇ ಪ್ರದೇಶದಲ್ಲಿ ಪಡಿಲಿಕ್ಕೆ ಅವರಿಗೆ ಅನುವು ಮಾಡಿಕೊಳ್ಳುತ್ತೆ. ಸೊ ಅದರಿಂದ ಅವರು ನೀತಿಗಳನ್ನ ಫ್ರೇಮ್ ಮಾಡಲಿಕ್ಕೆ ಅಥವಾ ಸಜೆಸ್ಟ್ ಮಾಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಕರೆಂಟ್ಲಿ ಅಂದ್ರೆ ಪ್ರಸ್ತುತವಾಗಿ ಇವಾಗಿರ್ತಕ್ಕಂಥ ಪ್ರಾಬ್ಲಮ್ ಏನು ಅಂದ್ರೆ, ಅಗ್ರಿಕಲ್ಚರಲ್ ಡೇಟಾ ಇಸ್ ಸ್ಕ್ಯಾಟರ್ಡ್ ಅಕ್ರಾಸ್ ವೇರಿಯಸ್ ಸೋರ್ಸಸ್. ಸೊ ಪ್ರಸ್ತುತವಾಗಿ ಕೃಷಿಗೆ ಸಂಬಂಧಪಟ್ಟಂತೆ ದತ್ತಾಂಶ ಏನಿದೆ ಅದು ಬೇರೆ ಬೇರೆ ಕಡೆ ಸ್ಪ್ರೆಡ್ ಆಗಿರೋದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇನ್ ದಿ ಡಿಫರೆಂಟ್ ಫಾರ್ಮ್ಯಾಟ್ಸ್ ಅಂಡ್ ಯೂನಿಟ್ಸ್ ಅಂದ್ರೆ ಅದಿರ್ತಕ್ಕಂಥ ಫಾರ್ಮ್ಯಾಟ್ ಕೂಡ ಬೇರೆ ಬೇರೆ ಇರುತ್ತೆ. ಅಂದ್ರೆ ಒಂದೊಂದು ಪೋರ್ಟಲ್ ಅಲ್ಲಿ ಒಂದೊಂದು ತರ ಆ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಸ್ಟೋರ್ ಮಾಡಿರ್ತಾರೆ. ಸೊ ಇದನ್ನ ಮಾನಿಟರ್ ಮಾಡ್ತಕ್ಕಂಥದ್ದು ಬಹಳ ಕಷ್ಟಕರವಾಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ UPAG ಪೋರ್ಟಲ್ ಅನ್ನ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಇದು ದಿಸ್ ಈಸ್ ಗೋಯಿಂಗ್ ಟು ಕನ್ಸಾಲಿಡೇಟ್ ದಿಸ್ ಡೇಟಾ ಅಂದ್ರೆ ಈ ಒಂದು ದತ್ತಾಂಶ ಏನಿರುತ್ತೆ, ಸೊ ಇದನ್ನ ಕನ್ಸಾಲಿಡೇಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇಟ್ ಕ್ಯಾನ್ ಬಿ ಈಸಿಲಿ ಆಕ್ಸೆಸಿಬಲ್ ಅಂಡ್ ಅಂಡರ್ಸ್ಟ್ಯಾಂಡಬಲ್ ಫಾರ್ ಯೂಸರ್ಸ್ ಅಂದ್ರೆ ಬಳಕೆದಾರರು ಅದನ್ನ ಸುಲಭವಾಗಿ ಪ್ರವೇಶಿಸಬಹುದಾಗಿರುತ್ತೆ ಮತ್ತು ಅದನ್ನ ಅರ್ಥೈಸಿಕೊಳ್ತಕ್ಕಂಥದ್ದು ಕೂಡ ತುಂಬಾ ಸುಲಭವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಪೋರ್ಟಲ್ ಏನಿರುತ್ತೆ, ಇಟ್ ವಿಲ್ ಬ್ರಿಂಗ್ ಟುಗೆದರ್ ರಿಯಲ್ ಟೈಮ್ ಡೇಟಾ ಆನ್ ಪ್ರೈಸಸ್ ಅಂದ್ರೆ ಯಾವ ಡೇಟಾವನ್ನ ಅವರು ಒಟ್ಟಿಗೆ ಸೇರಿಸ್ತಾ ಇದ್ದಾರೆ ಅಂದ್ರೆ ಪ್ರೈಸಸ್ ಅಂದ್ರೆ ಬೆಲೆಗಳು, ಅದಾದ್ಮೇಲೆ ಪ್ರೊಡಕ್ಷನ್ ಎಲ್ಲೆಲ್ಲಿ ಎಷ್ಟೆಷ್ಟು ಉತ್ಪಾದನೆ ಆಗ್ತಾ ಇದೆ, ಏರಿಯಾ ಎಷ್ಟೆಷ್ಟು ಭೌಗೋಳಿಕ ಪ್ರದೇಶಗಳಲ್ಲಿ ಉತ್ಪಾದನೆ ನಡೀತಾ ಇದೆ, ಈಲ್ಡ್ ಇಳುವರಿ ಎಷ್ಟಿದೆ, ಅದಾದ್ಮೇಲೆ ಟ್ರೇಡ್ ಫ್ರಮ್ ವೇರಿಯಸ್ ಸೋರ್ಸಸ್ ಅಂದ್ರೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ, ಅದಾದ್ಮೇಲೆ ಈ ಎಲ್ಲ ಒಂದು ಮಾಹಿತಿಯ ಒಂದು ಹೋಲಿಸ್ಟಿಕ್ ಅಥವಾ ಸಮಗ್ರವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ಒಂದೇ ಪೋರ್ಟಲ್ ಅಲ್ಲಿ ಡೆವಲಪ್ ಮಾಡ್ತಕ್ಕಂಥ ಉದ್ದೇಶ ಇದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ಇವತ್ತಿನ 6ನೇ ಪ್ರಶ್ನೆ, ಆದಿಶಂಕರಾಚಾರ್ಯ 108 ಅಡಿ ಎತ್ತರದ ಪ್ರತಿಮೆಯನ್ನು ಎಲ್ಲಿ
ಉದ್ಘಾಟಿಸಲು ನಿರ್ಧರಿಸಲಾಗಿದೆ. ವೇರ್ ಇಸ್ ದಿ 108 ಫೂಟ್ ಟಾಲ್ ಸ್ಟ್ಯಾಟ್ಯೂ ಆಫ್ ಆದಿ ಶಂಕರಾಚಾರ್ಯ ಸ್ಕೆಡ್ಯೂಲ್ ಟು ಬಿ ಇನಾಗ್ರೇಟೆಡ್? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಓಂಕಾರೇಶ್ವರದಲ್ಲಿ ಈ ಒಂದು ಸ್ಟ್ಯಾಟ್ಯೂ ಅನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದು 108 ಅಡಿಗಳ ಒಂದು ಸ್ಟ್ಯಾಟ್ಯೂ ಆಗಿರುತ್ತೆ. ಸೊ ಇದನ್ನ ಆದಿಶಂಕರಾಚಾರ್ಯಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮೂರ್ತಿ ಆಗಿರುತ್ತೆ. ಸೊ ಇದು ಯಾವ ಸ್ಟೇಟ್ ಅಲ್ಲಿ ಇದೆ ಅಂದ್ರೆ ಇದು ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಅದರ ಉದ್ದ ನಿಮಗೆ ಗೊತ್ತಿರಲಿ 108 ಫೂಟ್ ಟಾಲ್ ಇರ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಆಗಿರುತ್ತೆ. ಸೊ ಯಾರ ಸ್ಟ್ಯಾಟ್ಯೂ ಅಂತ ಕೇಳಿದ್ರೆ ನಿಮಗೆ ಆದಿಶಂಕರಾಚಾರ್ಯ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಇದನ್ನ ಟೆಂಪಲ್ ಟೌನ್ ಅಂದ್ರೆ ದೇವಸ್ಥಾನಗಳ ನಗರ ಅಂತ ನಾವೇನ್ ಕರಿತೇವೆ. ಸೊ ಓಂಕಾರೇಶ್ವರದಲ್ಲಿ ಉದ್ಘಾಟನೆ ಮಾಡ್ತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರ್ತಾರೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿನ ನಾವು ತಿಳ್ಕೊಳ್ಳೋದಾದ್ರೆ ಅಲಾಂಗ್ ವಿತ್ ದಿಸ್ ಸ್ಟ್ಯಾಟ್ಯೂ ಅಂದ್ರೆ ಈ ಒಂದು ಮೂರ್ತಿಯನ್ನ ಇನಾಗ್ರೇಟ್ ಅಥವಾ ಎರೆಕ್ಟ್ ಮಾಡುವುದರ ಜೊತೆಗೆ ಒಂದು ಮ್ಯೂಸಿಯಂ ಅನ್ನ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ ಅಥವಾ ಸಂಗ್ರಹಾಲಯ ಅಂತ ನಾವೇನು ಕರಿತೇವೆ. ಸೊ ಈ ಒಂದು ಮ್ಯೂಸಿಯಂ ಅನ್ನ ನಾವು ಅದ್ವೈತ ಲೋಕ ಅಂತ ಕರಿತೇವೆ. ಅದಾದ್ಮೇಲೆ ಒಂದು ಫಾರೆಸ್ಟ್ ಅನ್ನ ಕೂಡ ಸ್ಥಾಪನೆ ಮಾಡ್ತಾ ಇದ್ದಾರೆ. ಅದನ್ನ ನಾವು ಅದ್ವೈತ ಫಾರೆಸ್ಟ್ ಅಂತ ಕರಿತೇವೆ. ಅಂದ್ರೆ ಒಂದು ಸ್ಟ್ಯಾಟ್ಯೂ, ಅದಾದ್ಮೇಲೆ ಒಂದು ಮ್ಯೂಸಿಯಂ, ಅದಾದ್ಮೇಲೆ ಒಂದು ಫಾರೆಸ್ಟ್ ಅನ್ನ ಇನಾಗ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಜೊತೆಗೆ ಒಂದು ಕೇಂದ್ರವನ್ನ ಅಥವಾ ಒಂದು ಸೆಂಟರ್ ಅಂತ ನಾವೇನು ಕರಿತೇವೆ, ಅದ್ವೈತಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಸೆಂಟರ್ ಅನ್ನ ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ನಾನು ಮುಂದೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಹಾಗಿದ್ರೆ ಈ ಒಂದು ಪ್ಲೇಸ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ ಓಂಕಾರೇಶ್ವರ ಇಸ್ ಅ ಫೇಮಸ್ ಫಾರ್ ಹೋಮ್ ಟು ಒನ್ ಆಫ್ ದಿ 12 ಜ್ಯೋತಿರ್ಲಿಂಗಾಸ್ ವಿಚ್ ಆರ್ ಸೇಕ್ರೆಡ್ ಸ್ಟ್ರೀಮ್ಸ್ ಡೆಡಿಕೇಟೆಡ್ ಟು ಲಾರ್ಡ್ ಶಿವ ಅಂತ ಕರಿತೇವೆ. ಅಂದ್ರೆ 12 ಜ್ಯೋತಿರ್ಲಿಂಗಗಳ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ಅದರಲ್ಲಿ ಒಂದಾಗಿರ್ತಕ್ಕಂಥ ಶಿವನಿಗೆ ಸಮರ್ಪಿತವಾದ ಪವಿತ್ರ ಕ್ಷೇತ್ರಗಳಿಗೆ ನೆಲೆಯಾಗಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಓಂಕಾರೇಶ್ವರ ಅಂತ ಕರಿತೇವೆ. ಅಂದ್ರೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಅದಕ್ಕೆ ಸೀಮಿತವಾಗಿರ್ತಕ್ಕಂಥ ಅಥವಾ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರದೇಶವನ್ನ ನಾವು ಓಂಕಾರೇಶ್ವರ ಅಂತ ಕರಿತೇವೆ. ಸೊ ಆ ಟವರಿಂಗ್ ಸ್ಟ್ರಕ್ಚರ್, ಸೊ ಈ ಒಂದು ಸ್ಟ್ರಕ್ಚರ್ಗೆ ಏನಂತ ನಾಮಕರಣ ಮಾಡಿರ್ತಾರೆ ಅಂದ್ರೆ ಏಕ್ತಾ ಮಾತ್ ಕಿ ಪ್ರತಿಮಾ ಅಂತ ಪ್ರತಿಮಾ ಅಂತ ಇದಕ್ಕೆ ನಾಮಕರಣ ಮಾಡಿರ್ತಾರೆ. ಅಂದ್ರೆ ಏಕತ್ ಮಾತಾ ಕಿ ಪ್ರತಿಮಾ ಅಂದ್ರೆ ಸ್ಟ್ಯಾಟ್ಯೂ ಆಫ್ ಯೂನಿಟಿ ಅಂತ ನಾವೇನು ಕರಿತೇವೆ. ಸೊ ಅದೇ ರೀತಿಯ ಒಂದು ಹೆಸರನ್ನ ಇದಕ್ಕೆ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಸ್ಟ್ಯಾಟ್ಯೂ ಮುಖಾಂತರ ಯಾರಿಗೆ ಹಾನರ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ದಿಸ್ ವಿಲ್ ಹಾನರ್ ದಿ ಟೀಚಿಂಗ್ಸ್ ಆಫ್ ಆಚಾರ್ಯ ಶಂಕರ. ಸೊ ಆಚಾರ್ಯ ಶಂಕರ ಅವರ ಒಂದು ಬೋಧನೆಗಳೇನಿರುತ್ತೆ ಸೊ ಅದಕ್ಕೆ ಗೌರವವನ್ನ ಸೂಚಿಸ್ತಕ್ಕಂಥ ಒಂದು ಸ್ಟ್ಯಾಟ್ಯೂ ಆಗಿರುತ್ತೆ. ಅದಾದ್ಮೇಲೆ ಈ ಅದ್ವೈತ ವೇದಾಂತ ಮತ್ತೆ ರಿಸರ್ಚ್ ಇನ್ಸ್ಟಿಟ್ಯೂಟ್ ಫಾರ್ ಇನ್ ಡೆಪ್ತ್ ಸ್ಟಡಿ ಅಂಡ್ ಕಂಟೆಂಪ್ಲೇಷನ್ ಅಂದ್ರೆ ಈ ಒಂದು ಅದ್ವೈತ ವೇದಾಂತಕ್ಕೆ ಸಂಬಂಧಪಟ್ಟಂತೆ ಸೊ ಆಳವಾಗಿ ಅಧ್ಯಯನ ಮಾಡ್ತಕ್ಕಂಥ ಒಂದು ಕೇಂದ್ರವನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ಈಗ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಅದಾದ್ಮೇಲೆ ದಿಸ್ ಸ್ಟ್ಯಾಚ್ಯೂ ಪೊಟ್ರೈಸ್ ಆದಿಶಂಕರಾಚಾರ್ಯ ಆಸ್ ಅ 12-year old ಬಾಯ್. ಸೊ ಆದಿಶಂಕರಾಚಾರ್ಯ ಸ್ಟ್ಯಾಟ್ಯೂ ಅನ್ನ ಈಗ ಏನ್ ಎರೆಕ್ಟ್ ಮಾಡ್ತಾ ಇದ್ದಾರೆ, ಅವರು 12 ವರ್ಷದಲ್ಲಿದ್ದಾಗ ಹೇಗಿದ್ರು ಆ ರೀತಿಯ ಒಂದು ಮೂರ್ತಿಯನ್ನ ಇಲ್ಲಿ ಎರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಾಗಿದ್ರೆ ವೈ 12 years ಅನ್ನೋದು ನೆಕ್ಸ್ಟ್ ಕ್ವೆಶನ್ ಆಗಿರುತ್ತೆ. ಯಾಕೆ 12 ವರ್ಷದ ಬಾಲಕನನ್ನ ಇಲ್ಲಿ ಎರೆಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಸೊ ಅವರ ಸ್ವಲ್ಪ ಜೀವನದ ಒಂದು ಹಿಸ್ಟರಿ ಅಥವಾ ಇತಿಹಾಸವನ್ನ ತಿಳ್ಕೊಂಡ್ರೆ ಇದಕ್ಕೆ ಆನ್ಸರ್ ಸಿಗುತ್ತೆ. ಸೊ ಬಾರ್ನ್ ಇನ್ ಪ್ರೆಸೆಂಟ್ ಡೇ ಕೇರಳ. ಸೊ ಇವರು ಜನನ ಆಗಿರ್ತಕ್ಕಂಥದ್ದು ಪ್ರಸ್ತುತವಾಗಿರ್ತಕ್ಕಂಥ ಕೇರಳದಲ್ಲಿ ಅವರ ಜನನವಾಗಿರುತ್ತೆ. ಸೊ ಇವರು ಓಂಕಾರೇಶ್ವರವನ್ನ ಅವರ ಚಿಕ್ಕ ವಯಸ್ಸಿನಲ್ಲೇ ರೀಚ್ ಆಗ್ತಾರೆ. ಅಂದ್ರೆ ಓಂಕಾರೇಶ್ವರ ಇವಾಗ ಏನು ಸ್ಟ್ಯಾಟ್ಯೂ ಅನ್ನ ಎರೆಕ್ಟ್ ಮಾಡ್ತಾ ಇದ್ದಾರೆ ಸೊ ಆ ಒಂದು ಪ್ರದೇಶವನ್ನ ಅವರು ಚಿಕ್ಕ ವಯಸ್ಸಿನಲ್ಲೇ ಅವರು ರೀಚ್ ಮಾಡ್ತಾರೆ. ಸೊ ರೀಚ್ ಮಾಡಿದ ನಂತರ ಅವರು ಸನ್ಯಾಸತ್ವವನ್ನ ಸ್ವೀಕರಿಸ್ತಾರೆ. ಮಾಂಕ್ ಅಂತ ನಾವೇನು ಕರಿತೇವೆ. ಸೊ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಮಾಂಕ್ ಆಗ್ತಾರೆ. ಸೊ ಅದಾದ್ಮೇಲೆ ಇವರಿಗೆ ಒಬ್ಬ ಗುರುವನ್ನ ಮೀಟ್ ಮಾಡ್ತಾರೆ. ಆ ಗುರುವನ್ನ ನಾವೇನಂತ ಕರಿತೀವಿ ಅಂದ್ರೆ ಗೋವಿಂದ್ ಭಗವತ್ ಪಾದ್ ಅಂತ ಕರಿತೇವೆ. ಸೊ ಇವರು ಅವರ ಗುರುಗಳಾಗಿರ್ತಾರೆ. ಸೊ ಓಂಕಾರೇಶ್ವರವನ್ನ ರೀಚ್ ಆದ ನಂತರ ಅವರು 12 ವರ್ಷಕ್ಕೆ ಆ ಓಂಕಾರೇಶ್ವರವನ್ನ ಬಿಟ್ಟು ಹೊರಗಡೆ ಬರ್ತಾರೆ. ಸೊ ಏನಕ್ಕೆ ಹೊರಗಡೆ ಬರ್ತಾರೆ ಅಂದ್ರೆ ಅವರು ಈ ಅದ್ವೈತ ವೇದಾಂತ ಅಂತ ನಾವೇನು ಕರಿತೇವೆ ಸೊ ಇದನ್ನ ಅಕ್ರಾಸ್ ಇಂಡಿಯಾ ಸ್ಪ್ರೆಡ್ ಮಾಡ್ಲಿಕ್ಕೆ 12 ವರ್ಷಕ್ಕೆ ಅವರು ಓಂಕಾರೇಶ್ವರದಿಂದ ಹೊರಗಡೆ ಬರ್ತಾರೆ. ಸೊ ಅದರಿಂದ 12 ವರ್ಷ ಅಂತಕ್ಕಂಥದ್ದು ಅವರ ಜೀವನದ ಒಂದು ಹಿಸ್ಟಾರಿಕಲ್ ಸೆಗ್ಮೆಂಟ್ ಆಗಿರುತ್ತೆ. ಸೊ ಆ ಕಾರಣಕ್ಕಾಗಿ 12 ವರ್ಷದ ಒಂದು ಬಾಲಕ ಹೇಗಿದ್ದ ಅದೇ ರೀತಿಯ ಮೂರ್ತಿಯನ್ನ ಇಲ್ಲಿ ಎರೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿಗೆ ಒಂದು ಆರ್ಟಿಕಲ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಲಾಸ್ಟ್ ಆರ್ಟಿಕಲ್. ಸೊ ಡೈನೋ ಎಕ್ಸ್ ಇನ್ ಥಾರ್ ಡೆಸರ್ಟ್. ಸೊ ಥಾರ್ ಡೆಸರ್ಟ್ ನಲ್ಲಿ ಈಗ ಡೈನೋಸರ್ ಮೊಟ್ಟೆಗಳ ಪಳಿಯುಳಿಕೆಗಳು ಈಗ ಸಿಕ್ಕಿರುತ್ತೆ. ಸೊ ಇದು ಜೆಸೆಲ್ಮಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಡೈನೋಸಾರ್ ಎಕ್ಸ್ ಆಗಿರುತ್ತೆ. ಸೊ ಇನ್ ದಿ ಹಿಲ್ಸ್ ಆಫ್
ಜತ್ವಾನ್ ಗಾಜ್ರೂಪ್ ಸಾಗರ್ ಇನ್ ಜೆಸೆಲ್ಮಾರ್. ಸೊ ಈ ಪ್ಲೇಸ್ ಗೊತ್ತಿರಲಿ ನಿಮಗೆ, ಜೆಸೆಲ್ಮಾರ್ನಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಎಕ್ಸ್ ಆಗಿರುತ್ತೆ. ಸೊ ಈ ಒಂದು ಎಕ್ಸ್ ದೇ ಆರ್ ಡೇಟೆಡ್ ಬ್ಯಾಕ್ ಟು 180 ಮಿಲಿಯನ್ ಇಯರ್ಸ್ ಅಗೋ, ಅಂದರೆ 180 ಮಿಲಿಯನ್ ವರ್ಷಗಳ ಹಿಂದೆ ಸೊ ಈ ಒಂದು ಎಗ್ಸ್ಗಳು ಇತ್ತು ಅಂತಕ್ಕಂಥ ಒಂದು ಮಾಹಿತಿಯನ್ನು ಇಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈಗ ಸಿಕ್ಕಿರ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೆ ಅಂದರೆ ಸೇಮ್ ಸ್ಪಾಟ್, ಯಾವ ಜೆಸೆಲ್ಮಾರ್ನಲ್ಲಿ ಈಗ ಡೈನೋಸಾರ್ ಎಗ್ಸ್ನ ಫಾಸಿಲ್ಸ್ ಅಥವಾ ಪಳಿವಳಿಕೆಗಳು ಸಿಕ್ಕಿರುತ್ತೆ. ಸೊ ಇದೇ ಪ್ರದೇಶದಲ್ಲಿ 2018ರಲ್ಲಿ ಅಂದರೆ 2018ನಲ್ಲಿ 167 ಮಿಲಿಯನ್ ಇಯರ್ಸ್ ಹಿಂದೆ ಇದ್ದಂತಹ ಹರ್ಬಿವೋರ್ಸ್ ಅಥವಾ ಸಸ್ಯಾಹಾರಿಗಳು ಅಂತ ನಾವೇನು ಕರಿತೇವೆ, ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪಳೆಯುವಳಿಕೆಗಳು ಕೂಡ ಇದೇ ಸ್ಪಾಟಲ್ಲಿ ಸಿಕ್ಕಿರುತ್ತೆ. ಹಾಗಿದ್ರೆ ಈ ಒಂದು ಡೈನೋಸಾರ್ ಎಗ್ಸ್ ಈಗ ಏನು ಸಿಕ್ಕಿದೆ, ಸೊ ದೇ ಆರ್ ವೇಯಿಂಗ್ 100 grams ಆ್ಯಂಡ್ ಮೆಜರಿಂಗ್ ಅಪ್ರಾಕ್ಸಿಮೇಟ್ಲಿ 1 to 1.5 inches. ಅಂದರೆ ಈ ಪ್ರತಿಯೊಂದು ಎಗ್ ವೆಯ್ಟ್ ಎಷ್ಟಿರುತ್ತೆ ಅಂದರೆ 100 grams ಇರುತ್ತೆ, ಮತ್ತು ಅದರ ವಿಡ್ತ್ ಬಂದು 1 ರಿಂದ 1.5 ಇಂಚ್ ವಿಡ್ತ್ ಇರ್ತಕ್ಕಂಥ ಎಗ್ಸನ್ನು ಈಗ ಅಲ್ಲಿ ಫೈಂಡ್ ಔಟ್ ಮಾಡಿರ್ತಾರೆ. ಸೊ ದೇ ಬಿಲಾಂಗ್ ಟು ಮೆಸೋಜಾಯಿಕ್ ಎರಾ. ಸೊ ಈ ಡೈನೋಸಾರ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ಈ ಮೆಸೋಜಾಯಿಕ್ ಎರಾ ಏನಿರುತ್ತೆ, ಸೊ ಇದನ್ನು ನಾವು ಡೈನೋಸಾರ್ಗಳ ಯುಗ ಅಂತ ಕರಿತೇವೆ. ಸೊ ಇಲ್ಲೂ ಕೂಡ ಸೇಮ್ ಪಾಯಿಂಟನ್ನು ಕೊಟ್ಟಿರ್ತಾರೆ. ಸೊ ಈ ಒಂದು ಡೈನೋಸಾರ್ ಎಗ್ಸ್ ಏನು ಸಿಕ್ಕಿರುತ್ತೆ, ಸೊ ಅದು ಮೆಸೋಜಾಯಿಕ್ ಎರಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಎಗ್ಸ್ ಅಂತ ಹೇಳಲಾಗ್ತಾ ಇದೆ, ಅಂಡ್ ರೆಫರ್ ಟು ಆಸ್ ದಿ ಏಜ್ ಆಫ್ ಡೈನೋಸಾರ್. ಸೊ ಈ ಮೆಸೋಜಾಯಿಕ್ ಎರಾವನ್ನು ನಾವು ಡೈನೋಸಾರ್ಗಳ ಯುಗ ಅಥವಾ ಏಜ್ ಆಫ್ ಡೈನೋಸಾರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಮೆಸೋಜಾಯಿಕ್ ಎರಾದಲ್ಲಿ 3 ಪೀರಿಯಡ್ಸ್ ಇರುತ್ತೆ ಅಥವಾ 3 ಅವಧಿಗಳು ಅಂತ ಕರಿತೇವೆ. ಅಂದರೆ ಪ್ರಮುಖವಾಗಿ ಅದರಲ್ಲಿ 3 ಅವಧಿಗಳಿರ್ತವೆ. ಸೊ ಒಂದನ್ನ ಟ್ರಯಾಸಿಕ್ ಅಂತ ಕರಿತೇವೆ, ಇನ್ನೊಂದನ್ನ ಜುರಾಸಿಕ್ ಅಂತ ಕರಿತೇವೆ, ಇನ್ನೊಂದನ್ನ ಕ್ರೆಟೇಷಿಯಸ್ ಪೀರಿಯಡ್ ಅಂತ ಕರಿತೇವೆ. ಸೊ ಈ ಒಂದು ಡೈನೋಸಾರ್ ಅಂತಕ್ಕಂಥದ್ದು ಜುರಾಸಿಕ್ ಯುಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಅದೇ ಒಂದು ಕಾರಣದಿಂದ ಈಗಲೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ಸೊ ಇದೇ ಒಂದು ಪೀರಿಯಡ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಡೈನೋಸಾರ್ ಎಗ್ಸ್ ಫಾಸಿಲ್ಸ್ಗಳನ್ನು ಇಲ್ಲಿ ಪತ್ತೆ ಹಚ್ಚಲಾಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ದಿ ಲಾಸ್ಟ್ ಸೆಗ್ಮೆಂಟ್, ದಟ್ ಈಸ್ ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 553. You can just pause the video here, go through the questions and give us the answers. This is question number 1 and this is question number 2. You can pause it here and answer my questions. So with this we have completed all the articles of the day. So once again I'll meet you tomorrow with tomorrow's updates. Till then, keep reading, take care of yourselves, and thank you very much for watching.